labor turnover means changes in the labor force is called as the labor turnover. ಅಂದ್ರೆ ಕೆಲಸಗಾರರ ಸಂಖ್ಯೆಯಲ್ಲಿ ಬದಲಾವಣೆ ಆಗ್ತಕ್ಕಂಥ ಒಂದು ದರಕ್ಕೆ ಲೇಬರ್ ಟರ್ನ್ ಓವರ್ ಅಂತ ಕರೀತಾರೆ. ಈಗ ಒಂದು ಫ್ಯಾಕ್ಟ್ರಿ ಅಂತ ತಿಳ್ಕೊಳ್ಳಿ, ಫ್ಯಾಕ್ಟ್ರಿನಲ್ಲಿ 1000 ಲೇಬರರ್ಸ್ ಅನ್ನು ನೀವು ನೇಮಕ ಮಾಡ್ಕೊಂಡಿದ್ದೀರಿ ಅಂತಂದ್ರೆ 1000 ಲೇಬರರ್ಸ್ನು ಕೊನೆ ತಗೊಂಡು ಇರೋದಿಲ್ಲ. ಕೆಲವೊಂದು ಲೇಬರರ್ಸು ಬಿಟ್ಟು ಹೋಗ್ತಾರೆ ಫ್ಯಾಕ್ಟ್ರಿನ, ಮತ್ತು ಅವ್ರ ಪ್ಲೇಸ್ಗೆ ಏನಾಗ್ತೈತಿ ಲೇಬರರ್ಸ್ ಬರ್ತಾರೆ. ಹಾಗೆ ಒಂದು ವರ್ಷದಲ್ಲಿ ಎಷ್ಟು ಚೇಂಜ್ ಬದಲಾವಣೆ ಆಗಿದೆ ಲೇಬರರ್ಸ್ ಫೋರ್ಸ್ನಲ್ಲಿ, ಲೇಬರರ್ಸ್ ಸಂಖ್ಯೆಯಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತಕ್ಕಂಥದ್ದನ್ನು ಕಂಡುಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ ಲೇಬರ್ ಟರ್ನ್ ಓವರ್. ಟರ್ನ್ ಓವರ್ ಅಂದರೆ ಬದಲಾವಣೆ ಆಗ್ತಕ್ಕಂಥದ್ದು, ಸೇಲ್ಸ್ ಅಂತ ಕರಿತೇವೆ ನಾವಲ್ಲಿ. ಇಲ್ಲಿ ಟರ್ನ್ ಓವರ್ ಅಂದರೆ ಸಂಖ್ಯೆಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು. ಈಗ ಒಂದು 10 ಜನ ಲೆಕ್ಚರರ್ಸ್ ಇರ್ತಾರೆ, ಪಾರ್ಟ್ ಟೈಮ್ ಅಂತ ತಿಳ್ಕೊಳ್ರಿ, ಗೆಸ್ಟ್ ಫ್ಯಾಕಲ್ಟಿ ಅಂತ ತಿಳ್ಕೊಳ್ರಿ. ಒಂದು ವರ್ಷದೊಳಗೆ ಒಂದು 4-5 ಜನ ಬಿಟ್ಟು ಹೋಗ್ತಾರೆ, ಮತ್ತು ಅವ್ರ ಪ್ಲೇಸಿಗೆ ಒಂದು 4-5 ಜನ ಬರ್ತಾರೆ. ಸೊ ಈ ಬದಲಾವಣೆ ಇದೆಯಲ್ಲ ಇದಕ್ಕೆ ಲೇಬರ್ ಟರ್ನ್ ಓವರ್ ಅಂತೇಳಿ ಕರೀತಾರೆ. ಹಾಗಾದ್ರೆ ಈ ಲೇಬರ್ ಟರ್ನ್ ಓವರ್ಗೆ ಕಾರಣಗಳು ಏನು ಅಂತೀವಿ? ಯಾಕೆ ಲೇಬರರ್ಸ್ ಬಿಟ್ಟು ಹೋಗ್ತಾರೆ, ಯಾಕೆ ಲೇಬರರ್ಸ್ ಮತ್ತೆ ಜಾಯಿನ್ ಆಗ್ತಾರೆ? ಈ ಬಿಟ್ಟು ಹೋಗೋದು ಜಾಯಿನ್ ಆಗೋದಕ್ಕೆ ಕಾರಣಗಳೇನು ನೆನ್ಪಿಟ್ಕೊಳ್ರಿ. ಈ ಬದಲಾವಣೆ ಏನಿದೆಯಲ್ಲ ಲೇಬರ್ ಟರ್ನ್ ಓವರ್ ಇದೆಯಲ್ಲ, ಇಫ್ ಇಟ್ ಈಸ್ ಎಟ್ ಅ ನಾರ್ಮಲ್ ರೇಟ್ ದೆನ್ ಓಕೆ. ಇನ್ ಎವ್ರಿ ಆರ್ಗನೈಸೇಷನ್ ಸಮ್ ಪರ್ಸೆಂಟೇಜ್ ಆಫ್ ಲೇಬರ್ ಟರ್ನ್ ಓವರ್ ಇಸ್ ಕಾಮನ್. ಎಲ್ಲ ಫ್ಯಾಕ್ಟ್ರಿನಲ್ಲೂ ತೆಗೆದುಕೊಳ್ಳಿ, ಎಲ್ಲ ಕಂಪ್ನಿನಲ್ಲಿ ತೆಗೆದುಕೊಳ್ಳಿ, ಎಲ್ಲ ದೇಶದಲ್ಲಿನೂ ತೆಗೆದುಕೊಳ್ಳಿ, ಸ್ವಲ್ಪ ಪ್ರಮಾಣದಲ್ಲಿ ಲೇಬರರ್ಸ್ ಫೋರ್ಸ್ನಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಎಲ್ಲ ಕಡೆನೂ ನೋಡ್ತೀವಿ. ಕಾಮನ್, ಇದು ಸಾಮಾನ್ಯ, ಯಾವ ಫ್ಯಾಕ್ಟ್ರಿನೂ ಹೊರತಾಗಿಲ್ಲ. ಯಾವ ಫ್ಯಾಕ್ಟ್ರಿನಲ್ಲಿ ಇವತ್ತು ಸೇರ್ಕೊಂಡರು ಕೊನೆ ತಕೊಂಡು ಅಲ್ಲೇ ಇದಾರಕ್ಕೆ ಹೇಳೋದಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಲೇಬರ್ ಫೋರ್ಸ್ ಚೇಂಜ್ ಆಗ್ತದಲ್ಲ, ದಟ್ ಈಸ್ ಗುಡ್, ಕಾಮನ್, ಓಕೆ. ಬಟ್ ಹೈ ಲೇಬರ್ ಟರ್ನ್ ಓವರ್ ಇಸ್ ನಾಟ್ ಗುಡ್. ನೆನ್ಪಿಟ್ಕೊಳ್ಳಿ, ಮೇಲಿಂದ ಮೇಲೆ ಲೇಬರರ್ಸ್ ಫೋರ್ಸ್ನಲ್ಲಿ ಬದಲಾವಣೆ ಆಗ್ತಿದೆ ಅಂದ್ರೆ ಅದು ಒಳ್ಳೆಯದಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಲೇಬರರ್ಸ್ ಫೋರ್ಸ್ನಲ್ಲಿ ಬದಲಾವಣೆ ಆಗ್ತಿದೆ ಅಂದ್ರೆ ಅದು ಒಳ್ಳೆಯದು. ನಿಮ್ಗೆ ಆಗಲೇ ಹೇಳಿದಂಗೆ ಉದಾಹರಣೆ ಹೇಳ್ಬೇಕಂದ್ರೆ, ಮೇಲಿಂದ ಮೇಲೆ ಲೆಕ್ಚರರ್ಸ್ ಚೇಂಜ್ ಆಗ್ತಾ ಇದ್ರೆ ಅದು ಒಳ್ಳೇದ? ಸ್ವಲ್ಪ ಪ್ರಮಾಣದಲ್ಲಿ ಒಬ್ಬರಿಬ್ಬರು ಬಿಟ್ಟು ಹೋಗ್ತಾರಂದ್ರೆ ಅದು ಮಾತುಕ ಹೋಗ್ಲಿ. ಒಂದು 5 ವರ್ಷಕ್ಕೊಬ್ಬರು ಬಿಟ್ಟು ಹೋಗ್ತಾರ, 10 ವರ್ಷಕ್ಕೊಬ್ಬರು ಬಿಟ್ಟು ಹೋಗ್ತಾರ, 2 ವರ್ಷಕ್ಕೊಬ್ಬರು ಬಿಟ್ಟು ಹೋಗ್ತಾರ, ಓಕೆ. ಈಗ ನಾನು ಸೇರ್ಕೊಂಡು ಎಷ್ಟು ವರ್ಷ ಆಯ್ತು, ನಾನು ಮಾರ್ಚಿಗೆ ನಾನು ಬಿಟ್ಟು ಹೋಗ್ತೇನೆ ಅಲ್ವಾ? ಇಟ್ ಇಸ್ ಕಾಮನ್ ಅಲ್ವಾ? ಇಟ್ ಇಸ್ ಕಾಮನ್, ಇಲ್ಲಿವರೆಗೆ ಇದ್ದೆ ನಾನು ಅಲ್ವಾ? ಹಂಗೆ ಪದೇ ಪದೇ ಬಿಟ್ಟು ಹೋಗ್ತಾರ ಅಂತಂದ್ರೆ ಲೇಬರ್ ಫೋರ್ಸ್ ಅಲ್ಲಿ ನೀವೇ ತೆಗೆದುಕೊಳ್ಳಿ. ಮನೆ ಕೆಲಸಕ್ಕೆ ಇಟ್ಕೊಂಡಿದ್ದೀರಿ ಅಂತ ಕೇಳಿ, ರೈತರಿಗೆ ನೀವು ಹೊಲದಲ್ಲಿ ಕೆಲಸ ಮಾಡಕ್ಕೆ ಒಂದು 10 ಆಳು ಇಟ್ಕೊಂಡಿದ್ದೀರಿ ತಿಳ್ಕೊಳ್ರಿ. 10 ಆಳಿನಲ್ಲಿ ದಿವಸ 2 ದಿವಸಕ್ಕೆ ಒಂದ್ಸಲ ಒಬ್ಬ ಬರೋದು ಹೋಗೋದು ಇದು ಮಾಡಿ ನಿಮ್ಗೆ ಏನು ಅನಿಸುತ್ತೆ? ವಾಟ್ ಯು ವಿಲ್ ಫೀಲ್? ಅದೇ ಯಾವಾಗಲಾದ್ರೂ ಒಂದ್ಸಲ ಹಬ್ಬ ಹುಣ್ಣಿಮೆಗೆ ಯಾರಾದ್ರೂ ತಪ್ಪಿಸ್ತಾರಪ್ಪ ಅಂತಂದ್ರೆ ಅದನ್ನು ಓಕೆ ಅಂತ ಕರಿತೇವೆ ನಾವು. ಅದ್ರ ಮೇಲಿಂದ ಮೇಲೆ ಚೇಂಜಸ್ ಆಗ್ತಕ್ಕಂಥ ಇಟ್ ಇಸ್ ನಾಟ್ ಗುಡ್. ಎದಕ್ಕೆ ಇಫೆಕ್ಟ್ ಆಗ್ತದೆ ಹೇಳಿರೋದು? ದಟ್ ವಿಲ್ ಇಫೆಕ್ಟ್ ಪ್ರೊಡಕ್ಷನ್. ಉತ್ಪಾದನೆಗೆ ಅದು ಹೊಟ್ಟು ಬೀಳುತ್ತೆ. ಮೇಲಿಂದ ಮೇಲೆ ಲೆಕ್ಚರರ್ಸ್ ಚೇಂಜ್ ಆಗ್ತಾರೆ ಅಂತಂದ್ರೆ ಬೋಧನೆಯ ಮೇಲೆ ಏನಾಗ್ತದೆ? ಪ್ರಭಾವ ಬೀರುತ್ತೆ, ಪರಿಣಾಮ ಬೀರುತ್ತೆ. ಬೋಧನೆ ಸರಿ ಆಗೋದಿಲ್ಲ. ಇಲ್ಲಿ ನಮ್ಮಲ್ಲಿ ಪ್ರೊಡಕ್ಷನ್ ಅಂದ್ರೆ ಬೋಧನೆ, ರಿಸಲ್ಟ್ ಮೇಲೆ ಪರಿಣಾಮ ಆಗ್ತದೆ. ಮೇಲಿಂದ ಮೇಲೆ ಲೆಕ್ಚರರ್ಸ್ ಚೇಂಜ್ ಆಗ್ತಾರೆ. ಹಾಗಾದ್ರೆ ಈ ರೀತಿ ಕೆಲವೊಬ್ರು ಬರೋದು ಹೋಗೋದು ಇದಕ್ಕೆ ಕಾರಣಗಳೇನು? ವಾಟ್ ಆರ್ ದ ರೀಸನ್ಸ್? ಸುಮ್ಮನೆ ಹೇಳಿ, ಹಂಗೆ ಕೆಲಸಗಾರರು ಬರೋದು ಬಿಟ್ಟು ಹೊಸೊಬ್ರು ಬರೋದು, ಇದಕ್ಕೆಲ್ಲ ಕಾರಣಗಳೇನು? ಸ್ಯಾಲರಿ ಹೇಳಿದ್ರೆ ವೆರಿ ಗುಡ್. ವೇಜಸ್, ಮತ್ತೆ ಅಧಿಕ ಒತ್ತಡ, ವೆರಿ ಗುಡ್. ಪ್ರೆಷರ್ ಅಲ್ವಾ? ಪ್ರೆಷರ್, ಮತ್ತೆ ಫೆಸಿಲಿಟೀಸ್, ರೈಟ್. ಬ್ಯಾಡ್ ವರ್ಕಿಂಗ್ ಕಂಡೀಷನ್ ಅಂದ್ರೆ ಅಲ್ವಾ? ಲ್ಯಾಕ್ ಆಫ್ ಫೆಸಿಲಿಟೀಸ್ ಅಂದ್ರೆ ಲ್ಯಾಕ್ ಆಫ್ ಫೆಸಿಲಿಟೀಸ್, ಲೇಬರ್ ವೆಲ್ಫೇರ್ ಫೆಸಿಲಿಟೀಸ್. ಮತ್ತೆ ಅದು ಹೇಳ್ಬೋದು. ಪ್ರೊಡಕ್ಷನ್ ಇನ್ ಟೈಮಿಗೆ ಕೊಡೋಕ್ಕಾಗೋದಿಲ್ಲ. ನಾಟ್ ಅಪ್ ಟು
ಟು ಮಾರ್ಕ್, ನಾಟ್ ಅಪ್ ಟು ಮಾರ್ಕ್, ಅಪ್ ಟು ಮಾರ್ಕ್. ಮತ್ತೆ ಇವೆಲ್ಲ ಮಾಡೋದ್ರಿಂದ ನಡೆಯೋದಿಲ್ಲ. ಸರಿ, ಮತ್ತೆ ಇಷ್ಟು ಸಾಕು ಹೇಳಿದೆಲ್ಲ ಗ್ರೇಟ್, ಹೌದಾ? ಇವೆಲ್ಲ ಕರೆಕ್ಟ್ ಇದೆ. ಇದರಲ್ಲ ಸಾಮಾನ್ಯ ಎಲ್ಲರಿಗೂ ಗೊತ್ತಾಗ್ತದೆ ಇವೆಲ್ಲ ರೀಸನ್. ಹೌದು, ಸ್ಯಾಲ್ರಿ ಕಡಿಮೆ ಕೊಡ್ತೀರಿ ಅಥವಾ ವೇಜಸ್ ಕಡಿಮೆ ಕೊಡ್ತೀರಿ ಅಂದ್ರೆ ನಿಮ್ಮ ಹೊಲಕ್ಕೆ ಬರ್ತಾರ ಇಲ್ಲ ಅಲ್ವಾ? ಹಾಗಾದ್ರೆ ನೀವು ಮತ್ತೆ ಲ್ಯಾಕ್ ಆಫ್ ಫೆಸಿಲಿಟೀಸ್ ಅಥವಾ ಪ್ರೆಷರ್ ಅವ್ರ ಮೇಲೆ ಒತ್ತಡ ಹೇಳ್ತೀರಿ ಅಂತ ತಿಳ್ಕೊಳ್ರಿ. ಬಹಳ ಕೆಲಸ ಒಬ್ಬರಿಗೆ ಹೇಳ್ತೀರಿ ಅಂತ ತಿಳ್ಕೊಳ್ರಿ. ಅವೇನಾಗ್ತಾನೆ 2 ದಿವಸ ನೋಡ್ತಾನೆ, 3 ದಿವಸ ಬಿಟ್ಟು ಹೋಗೋ ಮರ ಬೆಳಗ್ಗಿಂದ ಸಾಯಂಕಾಲ ದುಡಿದು ಅವ್ರ ಮನ್ಯಾಗ ಯಾರು ಹೇಳ್ತಾರೆ ಬಂತ ಪ್ರೆಷರ್ ಅಲ್ವಾ? ಮೆಂಟಲ್ ಪ್ರೆಷರ್ ಆಗಲಿ, ವರ್ಕ್ ಪ್ರೆಷರ್ ಆಗಲಿ, ಇದಾಗ್ತೈತಿ. ಆನಂತರ ಬ್ಯಾಡ್ ವರ್ಕಿಂಗ್ ಕಂಡೀಷನ್ ಸರಿ ಇರೋದು. ಫ್ಯಾಕ್ಟ್ರಿ ಇವತ್ತು ನಾಳೆ ಬೆಳಗ್ಗೆ ಇರ್ತೈತೆ, ಅಲ್ಲಿ ಕೆಳಗೆ ಕೂತ್ಕೊಂಡು ಕೆಲಸ ಮಾಡೋದು ಏನು ಮಾಡ್ತಾರೆ ಪಾಪ. ನಿಮ್ಗೆ ಇಲ್ಲಿ ಫ್ಯಾನ್ ಗೀನ್ ಅಲ್ಲಾದವು ಆರಾಮ್ ಕೂರ್ತೀರಿ. ಇವಾಗ ಫ್ಯಾನ್ ಗೀನ್ ಇಲ್ಲ ಅಂತಂದ್ರೆ ಇಲ್ಲಿ ಕೂತಿರ್ತೀರಿ ಒಳಗೆ. ಇದಂತ ಕಾಲೇಜ್ ಅಂತೀರಿ. ನಾವೆಲ್ಲ ಮೊದಲು ಪಾಠ ಮಾಡಿರೋದು ಶೆಡ್ನ್ಯಾಗ ಮಾಡಿದ್ದೀವಿ. ಇಲ್ಲಿ ರಾಣೆಬೆನ್ನೂರಿನ ನಾನು 95 ಬಂದಾಗ ಶೆಡ್ ಇನ್ನು ಹೇಳಿದ್ದೆ ನಾನು ನಿಮಗೆ. ತಗಡು ಹಾಕಿದ್ರು. 4-5 ಕ್ಲಾಸ್ ರೂಮ್ ಇದ್ದು, ಒಂದ ವಿಂಡೋ ಒಂದ ಡೋರ್. ನಮ್ಗೆ ಈಗ ಹಿಂಗೆ ಗಾಳಿ ಬರ್ತಿದ್ದಿಲ್ಲ ನಮಗೆ. ಗಾಳಿನ ಇಲ್ಲ. ನಮ್ಮ ಈ ಕಡೆ ಮುಖ ಆಗಿದ್ವು. ಅಲ್ಲಿ ಒಂದು ಡೋರು, ಅದ್ರ ಪಕ್ಕದಾಗ ಒಂದು ಕಿಟಕಿ ಇಷ್ಟ. ಮತ್ತೆ ಇಲ್ಲಿ ಹಿಂಗೆ ಕಿಟಕಿ ಇಲ್ಲ, ಏನಿಲ್ಲ. ಹಿಂಗೆ ಪಾಠ ಮಾಡಬೇಕಾಗಿತ್ತು ನಾವು. ಅದರ ಮಜಾನ ಬೇರೆ ಇತ್ತು ಬಿಡ್ರಿ. ಪಾಠದ ಅದರ ಮಜಾನ ಬೇರೆ ಇತ್ತು, ಅದರ ಎಂಜಾಯ್ಮೆಂಟ ಬೇರೆ ಇತ್ತು. ಮಸ್ತ್ ಪಾಠ ಇತ್ತು ಅವಾಗ. ವಿದ್ಯಾರ್ಥಿಗಳು ಮತ್ತು ಅಷ್ಟು ಅಟೆಂಟಿವ್ ಆಗಿತ್ತು. ಕಡಿಮೆ ಇತ್ತು ಸಂಖ್ಯೆ, ಹಿಂಗೆ ಇದ್ದಿದ್ದಿಲ್ಲ. ನಮ್ದು ಅವಾಗ 33, 35, ಭಾಳ ಅಂದ್ರೆ 28 ಹಿಂಗೆ ನಮ್ದು ಸ್ಟ್ರೆಂತ್ ಇತ್ತು. ಭಯಂಕರ ಪರ್ಸ್ನಲ್ ಇದು ಇತ್ತು ಬಿಡ್ರಿ. ಸ್ಟೇಟ್ ತಗೊಂಡಿದ್ದು ಹಂಗೆ ಆಗ್ತಿತ್ತು. ಇದು ದೊಡ್ಡದಾದಾಗ ಸ್ವಲ್ಪ ಡಿಟ್ಯಾಚ್ಮೆಂಟ್ ಸ್ಟಾರ್ಟ್ ಆಗ್ತೈತಿ. ಅಲ್ಲೇ ಅಂಥ ಕಂಡೀಷನ್ ಒಳಗೆ ಅಲ್ವಾ? ಇವತ್ತು ನಾಳೆ ಫ್ಯಾಕ್ಟ್ರಿ ಹೋಗಂಗಿರ್ತೈತಿ, ಬೈಕ್ ಸೆಕೆ ಆಗ್ತೈತಿ, ಫ್ಯಾನ್ ಇಲ್ಲ, ನೀರಿನ ಸೌಲಭ್ಯ ಇಲ್ಲ, ಅನಂತರ ಟಾಯ್ಲೆಟ್ಸ್ ಇಲ್ಲ ಅಥವಾ ವಾಶ್ರೂಮ್ ಇಲ್ಲ, ಏನಿಲ್ಲ. ಇಂಥ ಕಂಡೀಷನ್ನಲ್ಲಿ ಕೆಲಸ ಮಾಡೋದು ಯಾರು ಮಾಡ್ತಾರ? ಮಾಡೋದಿಲ್ಲ, ಬಿಟ್ಟು ಹೋಗ್ತಾರ ಅಲ್ವಾ? ನೆಕ್ಸ್ಟು ಲೇಬರ್ ವೆಲ್ಫೇರ್ ಫೆಸಿಲಿಟೀಸ್. ಏನು ವೆಲ್ಫೇರ್ ಫೆಸಿಲಿಟೀಸೇ ಇಲ್ಲ. ಅವ್ರಿಗೆ ಪ್ರಮೋಷನ್ ಇಲ್ಲ, ಕ್ಯಾಂಟೀನ್ ಫೆಸಿಲಿಟಿ ಇಲ್ಲ, ಅವ್ರಿಗೆ ಬೋನಸ್ ಕೊಡೋದಿಲ್ಲ. ಇವೆಲ್ಲ ಫೆಸಿಲಿಟಿ ಯಾವುದಿಲ್ಲ. ಆನಂತರ ಬ್ಯಾಡ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಕೆಲವು ಸ್ವಲ್ಪ ವರ್ಕರ್ ಆಗ್ತಿರ್ತಾರಲ್ಲ, ಬಂದು ಸೌಕರ ಟಾರ್ ಅಂತ ಈಗ ಇವ್ರ ಕೈಯಾಗ ಯಾವ ಕಡಿತಾನೋ ಮರ. ಇವೆಲ್ಲ ಭಾಷೆ ಮಾತಾಡೋದು ಮೊದಲು ಗೊತ್ತಾಗಂತಾರ್ರಿ. ಬಂದು ಮರ ಹಾರಾಟ ನೀವು ಅಂತೇಳಿ ಅಂಥವಿದ್ದ ಅವ್ರ ಕೈ ಕೆಲಸ ಮಾಡ್ತಾರ. ಮ್ಯಾನೇಜ್ಮೆಂಟ್ ಕೊಟ್ಟಾಗ ಬ್ಯಾಡ್ ಮ್ಯಾನೇಜ್ಮೆಂಟ್ ಇತ್ತು. ಮ್ಯಾನೇಜ್ಮೆಂಟ್ ಕೊಟ್ಟಾಗ ಹೆಂಗಿರ್ಬೇಕು? ಸಂಬಂಧ ಚೆನ್ನಾಗಿರ್ಬೇಕು, ಮ್ಯಾನೇಜ್ಮೆಂಟ್ ಚೆನ್ನಾಗಿ ನೋಡ್ತಾ ಇರಬೇಕು, ಅಂದ್ರೆ ಅಲ್ಲಿ ಕೆಲಸ ಮಾಡೋಕೆ ಅನುಕೂಲ ಆಗ್ತದೆ. ಅನಂತರ ಪ್ರಮೋಷನ್ ಫೆಸಿಲಿಟಿ ಇಲ್ಲ ಅಂತ ತಿಳ್ಕೊಳ್ರಿ. ನೀವು ಬಂದು 10 ವರ್ಷ ಆಗೈತಿ ಮರೆಯ ನಾನು ಬರೀ ಇದೇ ಕೆಲಸ ಮಾಡಕತ್ತೀನಿ, ನನಗೆ ಪ್ರಮೋಷನ್ ಕೊಡುವಲ್ರು ಹಂಗಂತೇಳಿ. ನಮಗೆಲ್ಲ ಪ್ರಮೋಷನ್ಸ್ ಅದಾವೆ. ಮತ್ತು ನಾವು ಲೆಕ್ಚರರ್ಸ್ ಇದ್ದೀವಿ, ಅಸಿಸ್ಟೆಂಟ್ ಸೀನಿಯರ್ ಲೆಕ್ಚರರ್ಸ್ ಆಗಲಿ, ನೆಕ್ಸ್ಟ್ ಸೆಲೆಕ್ಷನ್ ಗ್ರೇಡ್ ಆಗಲಿ. ಈಗ ಅವ್ರು ಚೇಂಜ್ ಆಗಿದ್ದವು. ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅಂತಾರ, ಅಸೋಸಿಯೇಟ್ ಪ್ರೊಫೆಸರ್ ಅಂತಾರ. ನಾವು ಮೊದಲಿದ್ದು ಲೆಕ್ಚರರ್ಸ್, ಈಗ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದೀವಿ. ಇವೆಲ್ಲ ಏನಾಗ್ತವೆ ಅಂತಂದ್ರೆ ನಮಗೆ ಒಂದು ರೀತಿ ಸಂತೋಷ ಕೊಡುತ್ತೆ. ವರ್ಕರ್ಸ್ ಸ್ಯಾಟಿಸ್ಫೈ ಆಗಲಿಲ್ಲಪ್ಪ ಅಂತಂದ್ರೆ, ಕೆಲಸಗಾರ ಸ್ಯಾಟಿಸ್ಫೈ ಆಗಲಿಲ್ಲಪ್ಪ ಅಂತಂದ್ರೆ ಅಲ್ಲಿ ಕೆಲಸ ಮಾಡೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ? ಬಿಟ್ಟು ಬೇರೆ ಕಡೆ ಹೋಗ್ತಿರ್ತಾರೆ. ಸೊ ದೀಸ್ ಆರ್ ಆಲ್ ದ ರೀಸನ್ಸ್ ಫಾರ್ ಲೇಬರ್ ಬದಲಾವಣೆ ಆಗ್ಲಿಕ್ಕೆ ಇದೊಂದು ಕಾರಣ. ಈಗ ನೀವು ಕಾಲೇಜ್ನಲ್ಲಿ ಎಲ್ಲ ಫೆಸಿಲಿಟಿ ಕೊಟ್ಟು ನಮ್ಮ ಕಾಲೇಜ್ ಬಿಟ್ಟು ಹೋಗ್ತೀರಿ? ಇಲ್ಲ, ತಪ್ಪಿದ್ರೂ ಹೋಗೋದಿಲ್ಲ, ಮತ್ತು ಇಲ್ಲೇ ಬರ್ತೀವಿ ಅಂತ ಹೇಳಿ. ಯಾಕಂದ್ರೆ ಫೆಸಿಲಿಟಿ ಕೊಟ್ಟಿದ್ದಿಲ್ಲಪ್ಪ ಅಂತಂದ್ರೆ ಯಾರು ಆ ಕಾಲೇಜ್ನಾಗ ಏನು ಮಾರ್ಯ ಹೊಂದಾಕ್ ಸರಿ ಇಲ್ಲ, ಡೆಸ್ಕ್ ಸರಿ ಇಲ್ಲ, ಒಂದು ಟಾಯ್ಲೆಟ್ ಇಲ್ಲ, ಒಂದು ವಾಶ್ರೂಮ್ ಸರಿ ಇಲ್ಲ, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇಲ್ಲ, ಎಲ್ಲರೂ ಹೇಳ್ಕೊತ ಹೋಗ್ತಿರಲ್ಲ. ಏಯಪ್ಪ ಕೈ ಮುಗಿತೀನಿ ಮರೇ ಆ ಕಾಲೇಜ್ ಹೋಗ್ಬೇಡ ಅಂತ ಹೇಳಿ ಹೇಳ್ತೇವೆ ನಾವು. ಈ ಸರ್ ಆಲ್ ದ ರೀಸನ್ಸ್ ಫಾರ್ ಲೇಬರ್ ಟರ್ನ್ಓವರ್. ಇವೆಲ್ಲ ಕಾರಣಗಳು ಲೇಬರ್. ಇಲ್ಲೇ ಕೆಲವೊಂದು ಅವಾಯ್ಡಬಲ್ ಕಾಜಸ್ ಅಂಡ್ ಅನ್ಅವಾಯ್ಡಬಲ್ ಕಾಜಸ್ ಅಂತ ಬರ್ತಾವೆ. ಅವಾಯ್ಡಬಲ್ ಅಂಡ್ ಅನ್ಅವಾಯ್ಡಬಲ್ ಅಂತ 2 ರೀತಿ ಇದಾವೆ. ಅವಾಯ್ಡಬಲ್ ಅಂಡ್ ಅನ್ಅವಾಯ್ಡಬಲ್ ಅಂತ. ಈಗ ನೀವು ಹೇಳಿದಿಲ್ಲ, ಇವೆಲ್ಲ ಅವಾಯ್ಡಬಲ್ ಕಾಜಸ್. ಇವೆಲ್ಲ ಏನು ಹೇಳ್ರಿ? ಅವಾಯ್ಡಬಲ್ ಅಂದ್ರೆ ಇವುಗಳನ್ನ ನಾವೇನ್ ಮಾಡ್ಬೋದು? ಸರಿಪಡಿಸ್ಕೊಳ್ಬೋದು. ಸರಿಪಡಿಸ್ಕೊಳ್ತಕ್ಕಂಥ ಕಾರಣಗಳು. ನೀವು ಹೆಚ್ಚಿಗೆ ವೇಜಸ್ ಕೊಟ್ರೆ ವರ್ಕರ್ಸ್ ಬಿಟ್ಟು ಹೋಗ್ತಾರ? ಮಾಡ್ಬೋದಲ್ಲ, ಸರಿಪಡಿಸ್ಕೋಬೋದು. ನಿಮ್ಮ ಕೈಯಾಗ ಐತಿಲ್ಲ, ರೈಟ್. ನಿಮ್ಗೆ ಅವ್ರಿಗೆ ಪ್ರೆಷರ್ ಹಾಕಿದಂಗೆ ಇದ್ರೆ ನಿಮ್ಮ ಹತ್ರ ಇರ್ತಾರೆ ಅದು. ಈಗ ನಾನು ಒಂದು 8 ಪ್ರಾಬ್ಲಮ್ ದಿವಸ ಕೊಡಕತ್ತೆ ಅಂತ ತಿಳ್ಕೊಡ್ರಿ. ನಾನು ಹೋಮ್ವರ್ಕ್ ಮಾಡ್ಕೊಂಡ ಬರಬೇಕು, ಇಲ್ಲಾಂದ್ರೆ ಡೆಸ್ಕ್ ಮೇಲೆ ಎಬ್ಬಿಸಿ ನಿಲ್ಲಿಸ್ತೀನಿ. ಹಿಂಗೆ ಪ್ರೆಷರ್ ಹಾಕಿದ್ದು ನೀವು ಬರ್ತೀರಿ, ಹೋಗೋ ಮರ ನಿಮ್ದೇನಂತ ಹೇಳ್ತೀನಿ. ನೀವು ಗೊತ್ತಿಲ್ಲ ಪ್ರೆಷರ್, ಅದು ನನ್ನ ಕೈಯಾಗ ಐತಲ್ಲ. ಪ್ರೆಷರ್ ಹಾಕ್ಬೇಕಿರೋ ನನ್ನ ಕೈಯಾಗೈತಿ. ಅದೇ ರೀತಿಯಾಗಿ ಬ್ಯಾಡ್ ವರ್ಕಿಂಗ್ ಕಂಡೀಷನ್.
ನೀವು ಕುಂತಿದ್ದು ಈಗ ಬಂದಿದ್ದೀರಿ, ಡೆಸ್ಕ್ ಗಿಸ್ಕ್ ಎಲ್ಲ ಸ್ವಚ್ಛ ಮಾಡಿಸಿ ಅಲ್ವಾ, ನೀರಿನ ಫೆಸಿಲಿಟಿ ಕೊಟ್ಟು ಇವನ್ನೆಲ್ಲ ಕೊಟ್ಟು ಅಂತಂದ್ರೆ ನೀವು ನಮ್ಮ ಕೈಗೆ ಐತಿಲ್ಲ. ಡೆಸ್ಕ್ ವರ್ಷಕ್ಕೆ ಅಂತ ಹೇಳಿ ಇವ್ರ ಕಡೆಯಿಂದ ವರ್ಷಿಸೋದು, ಕಸ ಹೊಡಿಸೋದು ನಮ್ಮ ಕೈಗಿದೆ. ಇವನ್ನೆಲ್ಲ ಅವಾಯ್ಡ್ ಮಾಡ್ಬೋದು ನಾವು. ಲ್ಯಾಕ್ ಆಫ್ ಫೆಸಿಲಿಟಿ ಕೊಡ್ಬೋದು. ಆನಂತರ ನೋ ಅಪ್ ಟು ಮಾರ್ಕ್ ಅಂತ ಹೇಳಿದ್ರೆ ಇದು ಬಿಡಿ, ನಿಮ್ಮ ಕೈಯಾಗಿರೋದು ಅಪ್ ಟು ಮಾರ್ಕ್ ನೀವು ಕೆಲಸ ಮಾಡ್ಕೊಡೋದು ಅದಕ್ಕೆ. ಇವೆಲ್ಲ ಅವಾಯ್ಡಬಲ್ ಕಾಜಸ್. ನೀವು ಹೇಳಿದ್ರೆ ಇವೆಲ್ಲ ಅವಾಯ್ಡಬಲ್. ಅನ್ಅವಾಯ್ಡಬಲ್ ಕಾಜಸ್ ಯಾವುವು? There are some causes, there are some reasons which cannot be avoided. They are compulsorily happening. You cannot avoid them. Those reasons. What are the reasons? Can you stop me from retiring? Can you stop me from retiring? ನಾನೀಗ ನಿವೃತ್ತಿ ಹೊಂದಿದ್ದೇನಲ್ಲ ಮಾರ್ಚ್ನಲ್ಲಿ, ನನ್ನ ನಿವೃತ್ತಿಯನ್ನು ತಡೀಲಿಕ್ಕೆ ನಿಮ್ಮ ಕಡೆಯಿಂದ ಸಾಧ್ಯತೆನಾ? ದಿಸ್ ಈಸ್ ಅನ್ಅವಾಯ್ಡಬಲ್. ದಿಸ್ ಈಸ್ ಅನ್ಅವಾಯ್ಡಬಲ್. ಡೆತ್ನಿಂದ ಸಮ್ ಪರ್ಸೆಂಟೇಜ್ ಆಫ್ ಲೇಬರ್ ಟರ್ನ್ ಬಿಕಾಸ್ ಆಫ್ ಡೆತ್. ಕೆಲವು ಕೆಲಸಗಾರರು ಮರಣ ಹೊಂದಿದ್ದಾರೆ ಅಂತ ಕೊಟ್ಟು ಆ ಮರಣ ತಡೀಲಿಕ್ಕೆ ಸಾಧ್ಯತೆನಾ? ಯು ಕೆನಾಟ್ ಸ್ಟಾಪ್ ಡೆತ್. ಕೆಲವೊಬ್ಬರು ರೆಸಿಗ್ನೇಷನ್ ಕೊಡ್ತಾರೆ, ಅದನ್ನು ನಾವು ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಇಲ್ಲಿ ಹೆಲ್ತ್ ಇರುತ್ತೆ, ಸ್ಟಾಪ್ ಮಾಡಕ್ ಹೋಗೋದಿಲ್ಲ. ಬಟ್ ಇನ್ ಯುವರ್ ಕೇಸ್, ಇನ್ ಕೇಸ್ ಆಫ್ ವುಮನ್ ವರ್ಕರ್ಸ್, ಮ್ಯಾರೇಜ್ ಅದು ಹಳೆ ರೀತಿಯಲ್ಲಿ ಇತ್ತು. ಈಗ ಅದು ಒಪ್ಪೋದಿಲ್ಲ ನಾವೀಗ. ಹಿಂದಿನ ಕಾಲದಾಗ ಮ್ಯಾರೇಜ್ ಆಗ್ತಾರಪ್ಪ ಅಂತಂದ್ರೆ ಕೆಲಸ ಬಿಡಿಸ್ಬಿಡ್ತಿತ್ತು. ಈಗ ಹಂಗಲ್ಲ, ಕೆಲಸ ಇದ್ದಂದ್ರೆ ಮ್ಯಾರೇಜ್ ಆಗ್ತಾರೆ. ಚೇಂಜ್ ಆಗಿದೆ, ಟೆಂಡೆನ್ಸಿ ಚೇಂಜ್ ಆಗಿದೆ. ಈಗ ಬುಕ್ನಾಗ ಅದು ಇದೆ, ಮ್ಯಾರೇಜ್ ಅಂತ ಕಾರಣ ಇದೆ, ಅನ್ಅವಾಯ್ಡಬಲ್ ಕಾನ್ಷಿಯಸ್ನಲ್ಲಿ ಮ್ಯಾರೇಜ್ ಅಂತ ಇದೆ. ಬಟ್ ಈಗ ಹಂಗಾಗಲ್ಲ. ಇದು ಟು ಸಮ್ ಎಕ್ಸ್ಟೆಂಟ್ ಇಟ್ ಹ್ಯಾಸ್ ಕಮ್ ಡೌನ್. ಆ ರೀಸನ್ ನನಗೆ ಅನ್ಅವಾಯ್ಡಬಲ್ ಕಾನ್ಷಿಯಸ್ ಅಂತ ಹೇಳಿ ಹೇಳಕ್ ಬರೋದಿಲ್ಲ ನಮ್ಗೀಗ. ಈಗ ಮದುವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ, ಇನ್ನು ಕೆಲವು ಸಂದರ್ಭದಲ್ಲಿ ಬ್ಯಾಡ್ ಅಂತ ಬಿಡಿಸೋರು ಇದ್ದಾರೆ. ಬಟ್ ಇನ್ ಕೇಸ್ ಆಫ್ ವುಮನ್ ವರ್ಕರ್, ಮ್ಯಾರೇಜ್ ಇಸ್ ಆಲ್ಸೋ ಅನ್ಅವಾಯ್ಡಬಲ್ ಕಾನ್ಷಿಯಸ್. ಮದುವೆ ಆದ್ಮೇಲೆ ಕೆಲಸ ಬಿಟ್ಟು ಹೋಗ್ತಾರೆ, ಅದು ಅನ್ಅವಾಯ್ಡಬಲ್ ಕಾನ್ಷಿಯಸ್. ದೀಸ್ ಆರ್ ಆಲ್ ದ unavoidable causes. So avoidable causes and unavoidable. Because of these causes, labor turnover takes place. ಆದ್ದರಿಂದ laborers force ನಲ್ಲಿ ಬದಲಾವಣೆ ಆಗ್ತದೆ. ನೆನಪಿಟ್ಕೊಳ್ಳಿ, high labor turnover is not good. Is not good. It affects what? Production. High labor turnover leads to decrease in the production and increase in the cost. ವೆಚ್ಚ ಹೆಚ್ಚಿಗೆ ಮಾಡುತ್ತೆ. ಹೈ ಲೇಬರ್ ಟರ್ನ್ ಓವರ್, ಉತ್ಪಾದನೆ ಏನಾಗ್ತೈತಿ? ಕಡಿಮೆ ಆಗ್ತೈತಿ. ಇದು ಲೇಬರ್ ಟರ್ನ್ ಓವರ್ ಮೆಜರ್ ಮಾಡಕ್ಕೆ ಇವೆಲ್ಲ ಮೆಥಡ್ಸ್ ಅಂತ ಹೇಳಿದೆ. ಸಪರೇಷನ್ ಮೆಥಡ್, ದೆನ್ ರಿಪ್ಲೇಸ್ಮೆಂಟ್ ಮೆಥಡ್, ಫ್ಲಕ್ಸ್ ಮೆಥಡ್ ಅಂತ ಹೇಳಿದೆ. ನೀವು ಬದಲಾವಣೆ ಯಾಕೆ ಹೈ ಕಾಸ್ಟ್ ಆಗ್ತೈತಿ? ಮೇಲಿನ ಮೇಲೆ ಬದಲಾವಣೆ ಲೇಬರ್ ಫೋರ್ಸ್ ಆಗೋದಿಲ್ಲ. ಕಾಸ್ಟ್ ಯಾಕೆ ಹೆಚ್ಚಿಗೆ ಆಗ್ತೈತೆ ಅಂತಂದ್ರೆ, ಈಗ ಲೇಬರ್ ಬಿಟ್ಟು ಹೋಗ್ತಾರೆ ಅಂತ ಕೊಟ್ಟು ಬಿಟ್ಟು ಹೋಗಕ್ಕೆ ಮತ್ತೆ ನೀವೇನ್ ಮಾಡ್ತೀರಿ? ಹೊಸಬರನ್ನ ಕರ್ಕೊಂಡ್ ಬರ್ತೀರಿ. ಸ್ವಲ್ಪ ಹೊಸಬರು ಫೋನ್ ಬಾರ್ ಕ್ಲಾಸ್ ತಗೊಂಡು ನೋಡಿ, ತಗೋಬೇಕು. ಹೊಸೊಬ್ಬರನ್ನ ತಗೊಳ್ತೀರಿ, ಮತ್ತೆ ಅವ್ರಿಗೆ ಏನು ಮಾಡಬೇಕು? ಟ್ರೈನಿಂಗ್ ಕೊಡಬೇಕು. ಅವ್ರಿಗೆ ಟ್ರೈನಿಂಗ್ ಕಾಸ್ಟ್ ಹೆಚ್ಚಿಗೆ ಆಗ್ತೈತೆ, ಅವ್ರಿಗೆ ಮತ್ತೆ ಟ್ರೈನಿಂಗ್ ಕೊಡಬೇಕು. ಮತ್ತು ಅವರು ಹೊಸಬ್ರು ಇರೋದ್ರಿಂದ ಉತ್ಪಾದನೆ ಏನು ಮಾಡೋದಿಲ್ಲ, ಸರಿ ಮಾಡೋದಿಲ್ಲ, ತಪ್ಪು ಭಾಳ ಮಾಡ್ತಾರೆ, ವೇಸ್ಟ್ ಮಾಡ್ತಾರೆ, ಕೆಡಿಸ್ತಾರೆ. ಹೀಗಾಗಿ ಏನಾಗ್ತೈತಿ? ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೆಚ್ಚಿಗೆ ಆಗ್ತದೆ. ಆದ್ದರಿಂದ ಸಾಧ್ಯಾದಷ್ಟು ಮಟ್ಟಿಗೆ ಲೇಬರ್ ಟರ್ನ್ ಓವರ್ ಕಡಿಮೆ ಮಾಡ್ಕೊಳ್ಬೇಕು. ನಾಳೆ ನೀವೇ ಯಾವ್ದಾರ ಫ್ಯಾಕ್ಟ್ರಿಗೆ ಮಾಡ್ಕೊಂಡ್ರಿ ಅಂತಂದ್ರೆ ಸಾಧ್ಯಾದಷ್ಟು ಯಾರು ನಿಮ್ಮ ನೇಮಕ ಮಾಡ್ಕೊಂಡಿದ್ರಿ ಅವರು ಫ್ಯಾಕ್ಟ್ರಿ ಬಿಟ್ಟು ಹೋಗ್ದಂಗೆ ನೋಡಬೇಕು, ಕೆಲಸ ಬಿಟ್ಟು ಹೋಗ್ದಂಗೆ ನೋಡ್ಕೋಬೇಕು. ದಟ್ ಈಸ್ ಇನ್ ಯುವರ್ ಹ್ಯಾಂಡ್. ಅಕಸ್ಮಾತ್ ಅವ್ರು ಬಿಟ್ಟು ಹೋದ್ರಪ್ಪ ಅಂತಂದ್ರೆ ಮತ್ತೆ ಹೊಸಬರು ತರಬೇಕು, ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಇವೆಲ್ಲ ಕಾಸ್ಟ್ ಹೆಚ್ಚಿಗೆ ಆಗ್ತವೆ. ಅದರಿಂದ ಹೈ ಲೇಬರ್ ಟರ್ನ್ ಇಫೆಕ್ಟ್ ಏನು ಹೇಳಿ? ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಕಾಸ್ಟ್ ಆರ್ ಇನ್ಕ್ರೀಸ್ ಇನ್ ಕಾಸ್ಟ್, ಡಿಕ್ರೀಸ್ ಇನ್ ಪ್ರೊಡಕ್ಷನ್. ಉತ್ಪಾದನೆ ಕಡಿಮೆ ಆಗ್ತೈತಿ, ವೆಚ್ಚ ಏನಾಗ್ತೈತಿ? ಹೆಚ್ಚಿಗೆ ಆಗ್ತೈತಿ. ಆದ್ರಿಂದ ಸಾಧ್ಯಾದಷ್ಟು ಮಟ್ಟಿಗೆ ಲೇಬರ್ ಟರ್ನ್ ಓವರ್ ಏನು ಮಾಡಬೇಕು? ಕಡಿಮೆ ಮಾಡ್ಕೋಬೇಕು. ಬಟ್ ಸಮ್ ಪರ್ಸೆಂಟೇಜ್ ಎಲ್ಲ ಕಡೆ ಡೆತ್ ಆಗೋದ್ರಿಂದ, ರೆಸಿಗ್ನೇಷನ್ ಕೊಡೋದ್ರಿಂದ, ರಿಟೈರ್ಮೆಂಟ್ನಿಂದ ಎಲ್ಲ ಕಂಪ್ನಿನಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಏನಾಗ್ತೈತಿ? ಲೇಬರ್ ಟರ್ನ್ ಓವರ್ ಬದಲಾವಣೆ ಆಗ್ತೈತಿ. ಅದನ್ನು ಯಾರಿಗೂ ಚೇಂಜ್ ಮಾಡಲಿಕ್ಕೆ ಬರ್ಬೋದು. ಅವಾಯ್ಡಬಲ್ ಕಾಸಸ್ ಅಂದರೆ ಅನ್ಅವಾಯ್ಡಬಲ್ ಕಾಸಸ್. ಅವಾಯ್ಡಬಲ್ ಕಾಸಸ್ ಬರ್ಬೋದು. ಅವಾಯ್ಡಬಲ್ ಕಾಸಸ್ ಒಂದೇದು ಲೋವರ್ ವೇಜಸ್. ಲೋವರ್ ವೇಜಸ್. ಎರಡನೇದು ಲೋವರ್ ವೇಜಸ್. ಎರಡನೇದು ಬ್ಯಾಡ್ ವರ್ಕಿಂಗ್ ಕಂಡೀಷನ್. ಬ್ಯಾಡ್ ವರ್ಕಿಂಗ್ ಕಂಡೀಷನ್. ಬ್ಯಾಡ್ ವರ್ಕಿಂಗ್ ಕಂಡೀಷನ್. ಮೂರನೇದು ಲ್ಯಾಕ್ ಆಫ್ ವೆಲ್ಫೇರ್ ಫೆಸಿಲಿಟೀಸ್.
lack of welfare facilities, lack of promotion, bad management, next heading unavoidable causes ಇದರಲ್ಲಿ ಡೆತ್ ರಿಟೈರ್ಮೆಂಟ್ etc. Marriage in case of woman workers. Accidents, etc. Then effect of labor turnover. High labor turnover. Effect of high labor turnover. Underline ಮಾಡ್ಕೊಳ್ಳಿ. High labor turnover is not good. It leads to one decrease in production. ಎರಡನೇದು increase in cost. Next time study and motion study, motion study. Time study and motion study. ಇದೆಲ್ಲ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನಾಗ ಅದು ಬರುತ್ತೆ. ನಾನು ಸೆಕೆಂಡ್ ಪಾಯಿಂಟ್ ಹೇಳಿದ್ರೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ಫಸ್ಟ್ ಪಾಯಿಂಟ್ ಹೇಳಿದ್ದೇನೆ ಅದರಲ್ಲಿ ಬರುತ್ತೆ. ಆ ಕಂಟ್ರೋಲ್ ಐತಲ್ಲ, ಲೇಬರ್ ಕಂಟ್ರೋಲಲ್ಲಿ ಪರ್ಸನಲ್ ಡಿಪಾರ್ಟ್ಮೆಂಟ್ ಅಂತ ಐತಲ್ರಿ. ಯಾಕೆ ಎರಡನೇದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಂತ ಬರ್ಸಿದ್ದೇನೆ ಅದು ಐತಲ್ಲ. ಸರಿ, ಅಂದ್ರೆ ಲೇಬರ್ ಕಂಟ್ರೋಲ್ ಮಾಡುವಾಗ ಅವೆಲ್ಲ ಆರ್ಗನೈಸೇಷನ್ಸ್ ಹೆಲ್ಪ್ ಮಾಡ್ತಾವೆ. ಫಸ್ಟ್ ಪರ್ಸನಲ್ ಡಿಪಾರ್ಟ್ಮೆಂಟ್ ಅಂದರೆ ರಿಕ್ರೂಟ್ಮೆಂಟ್ ಮಾಡ್ಕೊಳೋದು. ಆ ಡಿಪಾರ್ಟ್ಮೆಂಟು ಭಾಳ ಆ್ಯಕ್ಟಿವ್ ಆಗಿರಬೇಕು, ಆ ಡಿಪಾರ್ಟ್ಮೆಂಟ್ ಎಫಿಷಿಯೆಂಟ್ ಆಗಿರಬೇಕು. ಲೇಬರ್ ಕಾಸ್ಟನ್ನು ನೀವು ಕಂಟ್ರೋಲ್ ಮಾಡಬೇಕಂತಂದ್ರೆ ಯೋಗ್ಯ ವ್ಯಕ್ತಿಗಳನ್ನು ಯೋಗ್ಯ ಕೆಲಸಕ್ಕೆ ಆಯ್ಕೆ ಮಾಡ್ಕೊಳ್ಬೇಕು. ರೈಟ್ ಮ್ಯಾನ್ ಫಾರ್ ರೈಟ್ ಜಾಬ್. ಇಫ್ ಯು ಆರ್ ರಿಕ್ರೂಟಿಂಗ್ ರಾಂಗ್ ಪರ್ಸನ್ ಫಾರ್ ರೈಟ್ ಜಾಬ್, ಅಲ್ಲೇ ನಿಮಗೆ ಲೇಬರ್ ಟರ್ನೋವರ್ ಅಥವಾ ಲೇಬರ್ ಕಾಸ್ಟ್ ಏನಾಗ್ತೈತಿ ಹೆಚ್ಚಿಗೆ ಆಗ್ತದೆ. ರಿಕ್ರೂಟ್ಮೆಂಟ್ ಮಾಡುವಾಗ ಎಚ್ಚರಿಕೆ ವಹಿಸಬೇಕು. ಹೇಗೆ ನಾವು ಮಟೀರಿಯಲ್ನಲ್ಲಿ ಯಾವಾಗ ಎಚ್ಚರಿಕೆ ವಹಿಸಬೇಕಂದ್ರೆ ಮಟೀರಿಯಲ್ ಕಾಸ್ಟ್ ಕಂಟ್ರೋಲ್ ಮಾಡಬೇಕಂದ್ರೆ ಪರ್ಚೇಸ್ ಮಾಡೋ ಹಂತದಲ್ಲೇ ನಾವು ಕ್ರಮ ತೆಗೆದುಕೊಳ್ಬೇಕು. ಹಾಗೆ ಲೇಬರ್ ಕಾಸ್ಟನ್ನು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ನೀವು ಎಲ್ಲಿಂದ ಕ್ರಮ ತೆಗೆದುಕೊಳ್ಬೇಕು ಹೇಳಿ? ಲೇಬರರ್ಸನ್ನು ನೇಮಕ ಮಾಡ್ಕೊಳ್ತೀರಲ್ಲ ಆ ಹಂತದಲ್ಲಿಂದ ನೀವು ಕ್ರಮ ತೆಗೆದುಕೊಳ್ಬೇಕು. ಯೋಗ್ಯ ಲೇಬರರ್ಸನ್ನು ನೇಮಕ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಲೇಬರ್ ಕಾಸ್ಟ್ ಏನಾಗ್ತೈತಿ? ಕಡಿಮೆ ಆಗ್ತೈತಿ ಅಲ್ವಾ? ಅನ್ಟ್ರೈನ್ಡ್ ಲೇಬರರ್ಸನ್ನು ನೇಮಕ ಮಾಡ್ಕೊಂಡ್ರಿ ಅಂತ ಕೊಡ್ರಿ, ಅಯೋಗ್ಯರನ್ನ ನೇಮಕ ಮಾಡ್ಕೊಂಡ್ರಿ ಅಂತ ಕೊಡ್ರಿ, ಅವಾಗ ನಿಮ್ಮ ಕಾಸ್ಟ್ ಏನಾಗ್ತೈತಿ? ಹೆಚ್ಚಿಗೆ ಆಗ್ತೈತಿ. ಅನ್ಫಿಟ್ ಪರ್ಸನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ರೈಟ್ ಮ್ಯಾನ್ ಫಾರ್ ರೈಟ್ ಜಾಬ್ ಅಂತ ಕರೀತಾರೆ. ರಿಕ್ರೂಟ್ಮೆಂಟ್ ಪಾಲಿಸಿ ಏನಿದೆ? ರೈಟ್ ಮ್ಯಾನ್ ಫಾರ್ ರೈಟ್ ಜಾಬ್. ಯೋಗ್ಯ ವ್ಯಕ್ತಿ ಯೋಗ್ಯ ಕೆಲಸಕ್ಕೆ. ಇಂಥ ಈಗ ಲೆಕ್ಚರರ್ ಹಿಂಗೆ ಐತಿ ಕೊಡ್ರಿ,
ಲೆಕ್ಚರರಿಂಗ್ಗೆ ಲೆಕ್ಚರರ್ಸ್ನ ನೇಮಕ ಮಾಡುವಾಗ ಅವರು ಸರಿಯಾಗಿ ಲೆಕ್ಚರಿಂಗ್ ಮಾಡಕ್ ಬರ್ತದೆ ಅನ್ನೋದನ್ನ ನೋಡ್ಕೊಳ್ಬೇಕು. ದೇರ್ ಆರ್ ಸಮ್ ಪ್ರೊಫೆಸರ್ಸ್ ಹೂ ಆರ್ academically excellent, who are academically rich, but they don't efficient in delivering the lecture. ಇದು ವಿಪರ್ಯಾಸ. ಬಹಳಷ್ಟು ಸಂದರ್ಭದಲ್ಲಿ ಪ್ರೊಫೆಸರ್ಸ್ ಬಹಳ ತಿಳ್ಕೊಂಡಿದ್ದಾರೆ, ಬಹಳ ಓದಿದ್ದಾರೆ, ಸಿಕ್ಕಾಪಟ್ಟೆ ಡಿಗ್ರಿ ತಗೊಂಡಿದ್ದಾರೆ, ಎಲ್ಲ ತಗೊಂಡಿದ್ದಾರೆ. ಆದರೆ ಕ್ಲಾಸ್ ರೂಮ್ನಲ್ಲಿ ವಿದ್ಯಾರ್ಥಿಗಳಿಗೆ ಮನ ಮುಟ್ಟುವ ಹಾಗೆ ಪಾಠ ಮಾಡಕ್ಕೆ ಬರುವುದು. ಏನು ಮಾಡ್ತೀರಿ ಅಂತ ತಗೊಂಡು ಅದಕ್ಕೆ ಹೇಳೋದು ರೈಟ್ ಮ್ಯಾನ್ ಫಾರ್ ರೈಟ್ ಜಾಬ್. ಯೋಗ್ಯ ವ್ಯಕ್ತಿಗಳು, ನಿಮ್ಮ ಕ್ವಾಲಿಫಿಕೇಶನ್ ಸ್ವಲ್ಪ ಕಡಿಮೆ ಇರಲಿ, ನೀವು ಡಾಕ್ಟರ್ ಆಗದೆ ಇರ್ಬೋದು, ನಾನು ಪೇಷಂಟು, ನಾನು PhD ಮಾಡ್ಕೊಂಡಿಲ್ಲ, ನನಗೆ ಡಾಕ್ಟರ್ ಅಲ್ಲ ನಾನು, ಅಲ್ವಾ? ಸೊ ಓಕೆ, ಬಟ್ ಡೆಲಿವರಿ ಆಫ್ ದ ಲೆಕ್ಚರ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಮನವರಿಕೆ ಮಾಡಿಕೊಡ್ಬೇಕಲ್ಲ ವಿದ್ಯಾರ್ಥಿಗಳಿಗೆ. ನಾ ಡಾಕ್ಟರೇಟ್ ಮಾಡ್ಕೊಂಡಿದ್ದೀನಿ, ಒಂದು 8 ಬುಕ್ ಬರೆದಿದ್ದೀನಿ, ಎಲ್ಲ ಸೆಮಿನಾರ್ಸ್ನಲ್ಲಿ, ಇಂಟರ್ನ್ಯಾಷನಲ್ ನ್ಯಾಷನಲ್ ಸೆಮಿನಾರ್ಸ್ನಲ್ಲಿ, ಎಲ್ಲ ಕಾನ್ಫರೆನ್ಸ್ನಲ್ಲಿ ಪೇಪರ್ ಪ್ರೆಸೆಂಟ್ ಮಾಡಿದ್ದೀನಿ. ಬಟ್ ಕ್ಲಾಸ್ ರೂಮ್ನಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ನಾನು ಏನು ಡಾಕ್ಟರೇಟ್ ಮಾಡಿ ಏನು ಉಪಯೋಗ ಇದೆ, ನಾನೇನು ಬುಕ್ಸ್ ಬರೆದು ಏನು ಉಪಯೋಗ ಇದೆ, ಏನು ಸೆಮಿನಾರ್ನಲ್ಲಿ ಪೇಪರ್ ಪ್ರೆಸೆಂಟ್ ಮಾಡಿದ್ದು ಏನು ಉಪಯೋಗ ಇದೆ, ಅವೆಲ್ಲ ಕೌಂಟ್ ಆಗ್ತಾವು. ಬಟ್ ನಮ್ದು ಏನಾಗಿರ್ಬೇಕು, ಟೀಚಿಂಗ್ ಇಫೆಕ್ಟಿವ್ ಆಗಿರ್ಬೇಕಲ್ಲ. ಅದು ಇಲ್ಲಪ್ಪ ಅಂತಂದ್ರೆ ತಗೊಂಡು ಏನು ಮಾಡ್ತೀವಿ? ಅದರಿಂದ ರೈಟ್ ಮ್ಯಾನ್ ಫಾರ್ ರೈಟ್ ಜಾಬ್. ಬಹಳಷ್ಟು ಜಾಗದಲ್ಲಿ ನಾವು ಹೇಳ್ತಿರ್ತೀವಿ, ಈ ಟೀಚಿಂಗ್ ಪ್ರೊಫೆಷನ್ನಲ್ಲಿ ಅನ್ವಾಂಟೆಡ್ ಪೀಪಲ್ ಹ್ಯಾವ್ ಎಂಟರ್ಡ್ ಅಂತ ಕರಿತೇವೆ ನಾವು. ಕೆಲವೊಂದು ಸಂದರ್ಭದಲ್ಲಿ ನಮ್ಗೆ ಆಶ್ಚರ್ಯ ಆಗುತ್ತೆ, ಅದಕ್ಕೆ ನೀವು ಭಾಗಿಗಳಾಗಿದ್ದೀರಿ. ದ ಫಾಲ್ಟ್ ಲೈಸ್ ಆನ್ ಯು ಆಲ್ಸೋ. ನಮ್ಗೆ ಆಶ್ಚರ್ಯ ಆಗುತ್ತೆ, ಪಾಠನ ಮಾಡಕ್ಕೆ ಬರೋದಿಲ್ಲ ಅಂತರ್ಪುಟಾಗ ವಿದ್ಯಾರ್ಥಿಗಳು ಭಯಂಕರ ಕ್ಲೋಸ್ ಆಗಿರ್ತಾರೆ. ನಾವು ಮಾತಾಡ್ತಿದ್ದೇವೆ, ಕೆಲವೊಬ್ರು ನಮ್ಮ ಲೈಕ್ ಮೈಂಡೆಡ್ ಹೇಳಿದೆ, ಏನು ಸರ್ ನಿಮ್ದೇನು ದೊಡ್ಡದಂತ ಅನ್ಬಾರ್ದು ನೀವು, ಸುಮ್ಮನೆ ಒಂದೊಂದು ಕಡೆ ಮಾತಾಡ್ತಿರ್ತೀವಿ. ಏನು ಮಾಡಿ ಪಾಠ ಮಾಡೋಕ್ಕೆ ಬರೋದಿಲ್ಲ ಅವ್ರಿಗೆ, ಒಂದು ಇಂಗ್ಲೀಷ್ ಡ್ರಾಫ್ಟಿಂಗ್ ಬರೋದಿಲ್ಲ, CL ಲೆಟರ್ ಬರೆಯೋಕ್ಕೆ ಬರೋದಿಲ್ಲ, ಹುಡುಗಿಯರು ನೋಡಿಲ್ಲ ಅವ್ನು ಸುತ್ತಲೂ ಇರ್ತಾರೆ ಮರೆಯ ಅಂತ. ಆಶ್ಚರ್ಯ ಹೇಳಕ್ಕೆ ಹೋಗೋದು ಹಂಗದಾಗ್ರಿ. ಪಾಠ ಅವ್ರು ಸರ್ವೈವ್ ಆಗಿದ್ದಾರೆ. ಈಗ ಆಲ್ರೆಡಿ ದೇ ಆರ್ ಸರ್ವೈವಿಂಗ್. ಆಲ್ರೆಡಿ ಹಾಫ್ ಆಫ್ ದ ಸರ್ವಿಸ್ ದೇ ಹ್ಯಾವ್ ಎಂಟರ್ಡ್. ಅರ್ಧ ಸರ್ವಿಸ್ ಮಾಡಿಬಿಟ್ಟು ಅವರು ಅವ್ರನ್ನ ಯಾರು ಏನು ಮಾಡೋಕನ ಆಗ್ತಾ ಇಲ್ಲ, ಪಾಠನ ಮಾಡಕ್ಕೆ ಬರೋದಿಲ್ಲ. ಬಟ್ ಯಾರು ಕೇಳಬೇಕೀಗ? ಯಾರು ಕೇಳಬೇಕೀಗ? ಸ್ಟೂಡೆಂಟ್ಸ್ ಕೇಳಬೇಕಾ? ನೀವೇ ಸುಮ್ಮನೆ ಕೂತ್ಕೊಂಡ್ರಿ ಅಂತಂದ್ರೆ ಮತ್ತು ಅವ್ರು ಸರ್ವೈವ್ ಆಗಿದ್ದಾರೆ, ಯಾರು ರೆಸ್ಪಾನ್ಸಿಬಲ್? ಭಾಳ ಆಶ್ಚರ್ಯ ಆಗುತ್ತೆ. ಅಂತರ್ ಎಂಟರ್ ಆಗಿಬಿಟ್ಟು ಈ ಪ್ರೊಫೆಷನ್ ಅನ್ನ ಸ್ಪೈಲ್ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಉದಾಹರಣೆ. ಮತ್ತೆ ಯಾರ ಮೇಲೆ ದ್ವೇಷ, ಸರ್ ಯಾರ್ದ ಹೇಳಿದ್ರೆ ಯಾರು ಇರ್ಬೋದು, ವಿಚಾರ ಮಾಡಬೇಕು. ಸರ್ ಯಾರಿಗೆ ಸೀಟ್ ಐತಿ ಅದಕ್ಕೆ ಹೇಳಿದ್ದಾರೆ, ನಾನು ಸೀಟ್ ಅಂತ ಹೇಳ್ತಾರಲ್ಲ, ಯಾರ ಮೇಲೆ ಸೀಟ್ ಇಲ್ಲ ಅವ್ರಿಗೇನು ಪಗಾರ ನಾನು ಕೊಡೋವಲ್ಲ, ನನ್ನ ಜೀವಿತ ಹೋಗೋದಲ್ಲ, ಏನಲ್ಲ. ಸುಮ್ಮನೆ ಒಂದು ಈಸಿಯಾಗಿ ನಿಮ್ಗೆ ಅರ್ಥ ಆಗ್ತೈತೆ ಅನ್ನೋದಕ್ಕೆ ಉದಾಹರಣೆ ಕೊಟ್ಟಿಲ್ಲ. ಕೆಲಸ ಮಾಡಕ್ಕೆ ಬರಲಿಲ್ಲ ಅಂದ್ರೆ ತೊಗೊಂಡ್ರೆ ಏನು ಮಾಡ್ತೀರಿ ನೀವೇ ಕೆಲಸ ಮಾಡ್ತೀರ ಹೊಲ್ದಲ್ಲಿ ನೋಡ್ರಿ. ಅವ್ರು ಕೆಲಸ ಮಾಡಕ್ಕೆ ಬರೋದಿಲ್ಲ, ಅವ್ರು ತೊಗೊಂತೀರಿ, ನೀವೇ ಕಮರ್ಲಿಯಲ್ಲಿ ಬಾರಿ ಜೀನ್ ಪುಟ ಹಾಕೋರು ಮುಗಿದು ಅಂತಂದ್ರೆ ನೀವೇ ಬಾರಿ ಇಟ್ಟರೆ ನೀವೇ ಕೆಲಸ ಮಾಡೋಕ್ಕಾಗ್ತೈತೆ. ಅದರಿಂದ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳುವಾಗ ಚೆನ್ನಾಗಿ ರಿಕ್ರೂಟ್ ಮಾಡ್ಕೊಳ್ಳಿ. ಆನಂತರ ನಿಮ್ಮದು ಲೇಬರ್ ಕಾಸ್ಟ್ ಕಡಿಮೆ ಆಗಬೇಕು. ಇದನ್ನು ಮಾಡ್ತಾರೆ ಕೆಲವೊಂದು ಸೈಂಟಿಫಿಕ್, ಇವೆಲ್ಲ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಕು. ಟೈಮ್ ಸ್ಟಡಿ ಅಂದರೆ ಮೋಷನ್ ಸ್ಟಡಿ ಅಂತ. ಟೈಮ್ ಸ್ಟಡಿ ಅಂತಂದ್ರೆ ಯು ಹ್ಯಾವ್ ಟು ಸ್ಟಡಿ ದ ಟೈಮ್, ಹೌ ಮಚ್ ಟೈಮ್ ಈಸ್ ರಿಕ್ವೈರ್ಡ್. ಸ್ಟ್ಯಾಂಡರ್ಡ್ ಟೈಮ್ ಫಿಕ್ಸ್ ಮಾಡಿ. ಈಗ ನಿಮಗೆ ಎಕ್ಸಾಮಿನೇಷನ್ಗೆ ಬರೀಲಿಕ್ಕೆ 3 ತಾಸು ಅಂತ ಫಿಕ್ಸ್ ಮಾಡಿದಾರಲ್ರಿ, ಹೆಂಗೆ ಮಾಡಿದ್ದಾರೆ 3 ತಾಸು ಅಂತ? ಯಾವ ರೀತಿ 3 ತಾಸು ಅಂತ ಹೆಂಗೆ ಫಿಕ್ಸ್ ಮಾಡಿದ್ದಾರೆ ನೋಡ್ರಿ. 4 ತಾಸು ಮಾಡ್ಬೋದಿತ್ತಲ್ಲ, ಅಂತ 2 ತಾಸು ಮಾಡ್ಬೋದಿತ್ತಲ್ಲ. 3 hours ಅಂತೇಳಿ ಹೆಂಗೆ ಫಿಕ್ಸ್ ಮಾಡಿದ್ರು? ಎವರೇಜ್ ಸ್ಟೂಡೆಂಟ್ನ ಕೆಪಾಸಿಟಿ ತಗೊಂಡು ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೀಲಿಕ್ಕೆ ಎವರೇಜ್ ಸ್ಟೂಡೆಂಟು, ನಾಟ್ ಇಂಟೆಲಿಜೆಂಟ್ ಸ್ಟೂಡೆಂಟು, ಎವರೇಜ್ ಸ್ಟೂಡೆಂಟು ಎಷ್ಟು ಟೈಮ್ ತೆಗೆದುಕೊಳ್ಬೋದು ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಮಾಡಲಿಕ್ಕೆ ಅಂತೇಳಿ ಸ್ಟಡಿ ಮಾಡಿ ಅಧ್ಯಯನ ಮಾಡಿ 3 ತಾಸು ಅಂತೇಳಿ ಫಿಕ್ಸ್ ಮಾಡಿರ್ತಾರೆ. ನೀವು ಟೈಮ್ ಫಿಕ್ಸ್ ಮಾಡಿದ್ರೆ ಆ ಟೈಮ್ನಲ್ಲೇನ ಏನಾಗ್ತೈತಿ, ನಿಮ್ಗೆ 3 ತಾಸು ಫಿಕ್ಸ್ ಮಾಡಿದ್ದಾರೆ. ಈಗ ನೀವೇನ್ ಮಾಡ್ತೀರಿ ಹೇಳ್ರಿ? 3 ತಾಸಿನಲ್ಲೇನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಬರೀಲಿಕ್ಕೆ ಪ್ರಯತ್ನ ಮಾಡ್ತಿರೋ ಇಲ್ಲೋ? 3 ತಾಸು ಫಿಕ್ಸ್ ಮಾಡಲಿಲ್ಲ ಅಂತ ಏನಾಗ್ತೈತಿ? ಈಗ ಸೂಪರ್ವೈಸರ್ ಇರ್ತಾರಲ್ಲ, ಸೂಪರ್ವೈಸರ್ಗೆ 3 ತಾಸಿಗೆ 200 ರೂಪಾಯಿ, 100 ರೂಪಾಯಿ, 300 ರೂಪಾಯಿ ಹಿಂಗೆಲ್ಲ ಫಿಕ್ಸ್ ಮಾಡಿರ್ತಾರೆ. ಅಷ್ಟು 3 ತಾಸಿಗೆ 300 ರೂಪಾಯಿ ಕೊಡ್ತಾ ಇದ್ದಾರೆ. ಈಗ ಅವರು ಅಕಸ್ಮಾತ್ 3 ತಾಸು ಫಿಕ್ಸ್ ಮಾಡಲಿಲ್ಲಪ್ಪ ಅಂದ್ರೆ ನೀವು ಸಾಯಂಕಾಲ ತಗೊಂಡು ಬರೀತೀವಿ, ಅವ್ನಿಗೆ ಎಷ್ಟು ಕೊಡ್ಬೇಕು ಪೇಮೆಂಟ್? ಹಂಗೆ ವಿಚಾರ ಮಾಡಿ.
ಅಲ್ವಾ? ಸೊ ಟೈಮ್ ಸ್ಟಡಿ ಮಾಡಬೇಕು. ಟೈಮ್ ಸ್ಟಡಿ ಮಾಡಿ ಒಂದು ಕೆಲಸವನ್ನ ನಿರ್ವಹಿಸಲಿಕ್ಕೆ ಎಷ್ಟು ವೇಳೆ ತಗೊಳುತ್ತೆ ಅಂತ ಹೇಳಬೇಕು. ಕೆಲಸ ಹೇಳ್ತಾರಲ್ಲ, ಈಗ ಒಕ್ಕಲ್ತನ ಮಾಡುವಾಗ ಹೇಳ್ತಾರ ರೈತರಿಗೆ, ಅವರು ಒಂದ್ ದಿವ್ಸದ ಕೆಲಸ ಐತೆ ಅದು ಎಷ್ಟು ಕೊಡ್ಲಿ ಹೇಳೋದು ಹೇಳ್ತಾರೆ. ಒಂದ್ ದಿವ್ಸದ ಕೆಲಸ ಗೊತ್ತಿರ್ತೈತಿ. ಒಂದ್ ದಿವ್ಸದ ಕೆಲಸ ನೀವು ಹಂಗೆ ಬಿಟ್ರಿ ಅಂದ್ರೆ ಅವ್ನು 4 ದಿವಸ ಮಾಡ್ತಾರ. ಒಂದೇ ದಿವ್ಸದ ಕೆಲಸ ಅದು ಕೇಳು ಎಷ್ಟು ಕೇಳ್ತಿ ಕೇಳು ಅಂತ ಹೇಳ್ತಾರೆ. ಸೊ ಹಂಗೆ ಟೈಮ್ ಫಿಕ್ಸ್ ಮಾಡ್ಕೊಂಡು ಟೈಮ್ ಸ್ಟಡಿ ಅಂತ ಕರೀತಾರೆ. ದೆನ್ ಮೋಷನ್ ಸ್ಟಡಿ ಅಂದ್ರೆ ಸ್ಟಡಿಂಗ್ ದ ಮೂವ್ಮೆಂಟ್ ಅಂತ ಹೇಳಿ. ಮೂವ್ಮೆಂಟ್ ಚಲನವಲನಗಳ ಅಧ್ಯಯನ ಮಾಡಿ ಸುಲಭವಾಗಿರ್ತಕ್ಕಂಥ ಮಾರ್ಗಗಳನ್ನು ಸೂಚಿಸಬೇಕು. ನೀವು ನೋಡಿರ್ಬೋದು ಅದರಲ್ಲಿ ಈ ಬಿಲ್ಡಿಂಗಿಗೆ ಕಾಂಕ್ರೀಟ್ ಹಾಕ್ತಿರ್ತಾರೆ ನೋಡ್ರಿ, RCCಗೆ ಕಾಂಕ್ರೀಟ್ ಹಾಕ್ತಿರ್ತಾರೆ ನೋಡ್ರಿ. ಅವ್ರು ಎಷ್ಟು ಸಿಸ್ಟಮೆಟಿಕ್ ಮಾಡಿರ್ತಾರೆ ನೋಡ್ರಿ. ಇಲ್ಲೊಬ್ಬ ನಿಲ್ಸಿರ್ತಾರೆ, ಅಲ್ಲೊಬ್ಬ ನಿಲ್ಸಿರ್ತಾರೆ. ಇವ್ರು ಎಷ್ಟು ಕೊಡ್ತಾನೆ ಹುಟ್ಟಿ ನಾವು ತಗೊಂಡು ನಾವು ಇನ್ನೊಬ್ಬ ಕೊಡ್ತಾನೆ. ಇದೆಲ್ಲ ಎಷ್ಟು ಸರಳ ಮಾಡ್ಕೊಂಡಿರ್ತಾರೆ ನೋಡ್ರಿ. ಅದು ಮೋಷನ್ ಸ್ಟಡಿ. ಅವ್ರು ಹೆಂಗೆ ಫಿಕ್ಸ್ ಮಾಡಿರ್ತಾರೆ ನೋಡ್ರಿ. ನೀವು ಕೊಟ್ಟರೆ ಸೀದಾ ಅವ್ನ ಕೈಗೆ ಹೋಗ್ಬೇಕು, ಕೊಟ್ಟರೆ ಅವ್ನಿಗೆ ಇನ್ನೊಬ್ಬನ ಕೈಗೆ ಹೋಗ್ಬೇಕು. ಒಬ್ಬ ಇಲ್ಲಿ ನಿಲ್ಲಿಸಿ ಇನ್ನೊಬ್ಬ ನಾನು ನಿಲ್ಸಿರ್ತಾರೆ ನೋಡ್ರಿ, ಕೊಡ್ತಾರ ನೋಡಿ. ಇವು ಕೊಟ್ಟಿದ್ದಾನೆ ಸೀದಾ ಅವ್ನು ಕ್ಯಾಚ್ ಹಿಡಿಬೇಕು. ಹಂಗೆ ಮೋಷನ್ ಸ್ಟಡಿ ಅಂತ ಕರೀತಾರೆ. ಮೂವ್ಮೆಂಟ್ ಸ್ಟಡಿ ಮಾಡಬೇಕು. ಅನ್ನೆಸೆಸರಿ ಮೂವ್ಮೆಂಟ್ ಏನು ಮಾಡಬೇಕು, ಅವಾಯ್ಡ್ ಮಾಡಬೇಕು. ಅನ್ನೆಸೆಸರಿ ಮೂವ್ಮೆಂಟ್. ಈಗ ಊಟ ಮಾಡೋದು ಹಿಂಗೆ ಮಾಡ್ತೇವಲ್ರಿ, ನೀವು ಹಿಂಗೆ ಮಾಡಿ ನೋಡ್ರಿ ಎಷ್ಟು ಸರಳ ಐತೆ ನೋಡ್ರಿ. ಹಿಂಗೆ ಮಾಡಿದ್ರೆ ಏನಾಗ್ತದೆ ನೋಡ್ರಿ, ತ್ರಾಸ ಆಗ್ತೈತಲ್ವ. ಹಂಗೆ ಮಾರ್ಗಗಳನ್ನು ಸುಲಭವಾಗಿರ್ತಕ್ಕಂಥ ಮಾರ್ಗಗಳನ್ನು ಮಾಡ್ಬೇಕು. ನೀವು ಮಾರ್ಗಗಳನ್ನು ಕಠಿಣ ಮಾಡಿದ್ರಿಂದ ಅವ್ರಿಗೆ ಏನಾಗ್ತೈತಿ, ವರ್ಕರ್ಸ್ ಏನಾಗ್ತೈತಿ, ಆಯಾಸ ಆಗ್ತೈತಿ. ಆಯಾಸ ಆದ್ರೆ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಏನಾಗ್ತೈತಿ, ಕಡಿಮೆ ಆಗ್ತೈತಿ. ಆದ್ರಿಂದ ಟೈಮ್ ಸ್ಟಡಿ ಅಂದ್ರೆ ಮೋಷನ್ ಸ್ಟಡಿ ಅಂತ ಕರೀತಾರೆ. ಇವನ್ನೆಲ್ಲ ಮಾಡ್ತಕ್ಕಂಥ ಬರ್ಕೊಂಡೆ. ಟೈಮ್ ಸ್ಟಡಿ ಮೀನ್ಸ್ ಸ್ಟಡಿಯಿಂಗ್ ದ ಟೈಮ್ required to manufacture. Next, motion study. Studying the movement of men and machine. Next, time keeping ante bartade. Time keeping. Then time booking ante. What is time keeping and time booking? Time keeping and time keeping means recording the arrival and departure time. Arrival and departure time. Arrival and departure time. Next, time booking. Means recording of actual time spent by the workers on each job. Recording the actual time spent by the workers on each job. Right. ಈಗ ನೀವು ಟೈಮ್ ಸ್ಟಡಿ ಮಾಡ್ತಿಲ್ಲ, ಇಲ್ಲ ಟೈಮ್ ಕೀಪಿಂಗ್ ಆ್ಯಂಡ್ ಟೈಮ್ ಬುಕ್ಕಿಂಗ್ ಅಂತ 2 ಟಾಸ್ಕನ್ನು ಮಾಡ್ಕೋಬೇಕು. ಅಂದ್ರೆ ಟೈಮ್ ಕೀಪಿಂಗ್ ಮಾಡಬೇಕು ಮತ್ತು ಟೈಮ್ ಬುಕ್ಕಿಂಗ್ ಮಾಡಬೇಕು. ಟೈಮ್ ಕೀಪಿಂಗ್ ಅಂತಂದ್ರೆ ಎಷ್ಟೊತ್ತಿಗೆ ಬಂದರು ಎಷ್ಟೊತ್ತಿಗೆ ಹೋದ್ರು ಇದನ್ನಷ್ಟೇ ರೆಕಾರ್ಡ್ ಮಾಡಿ. ಎಷ್ಟೊತ್ತಿಗೆ ಬಂದರು ಎಷ್ಟೊತ್ತಿಗೆ ಹೋದ್ರು. 10 ಗಂಟೆಗೆ ಬಂದರು 5 ಗಂಟೆಗೆ ಹೋದ್ರು. ಬಂದಿದ್ದು ಹೋಗಿದ್ದು 2 ಟೈಮನ್ನು ರೆಕಾರ್ಡ್ ಮಾಡ್ಕೊಳ್ಳೋದಿದೆಯಲ್ಲ ಅದಕ್ಕೆ ಏನಂತ ಕರೀತಾರೆ, ಟೈಮ್ ಕೀಪಿಂಗ್ ಅಂತ ಕರೀತಾರೆ.
but that is not important. Time booking is important. Time booking ಅಂತಂದ್ರೆ actual time spent by the workers in manufacturing the goods and services. That is very important. ನಾನು 10 ಗಂಟೆ ಕ್ಲಾಸಿಗೆ ಬಂದೆ, 11 ಗಂಟೆ ಕ್ಲಾಸ್ ಬಿಡ್ತೇನೆ, ಇದು ಟೈಮ್ ಕೀಪಿಂಗ್. ಇದೇನ್ರಿ ಟೈಮ್ ಕೀಪಿಂಗ್. ಆದರೆ 10 ಗಂಟೆಗೆ ಬಂದು 11 ಗಂಟೆ ಒಳಗಡೆ ಎಷ್ಟು ಗಂಟೆ ಎಷ್ಟು ನಿಮಿಷ ಪಾಠ ಮಾಡಿದೆ ಅನ್ನೋದನ್ನ ರೆಕಾರ್ಡ್ ಮಾಡ್ಕೊಳ್ತಕ್ಕಂಥದ್ದು ಏನ್ರಿ ಟೈಮ್ ಬುಕ್ಕಿಂಗ್. ಟೈಮ್ ಬುಕ್ಕಿಂಗ್. 10 ಗಂಟೆಗೆ ಬಂದಿದ್ದೀನಿ, 11 ಗಂಟೆ ಕ್ಲಾಸ್ ಬಿಟ್ಟಿದ್ದೀನಿ, ಇದು ಟೈಮ್ ಕೀಪಿಂಗ್. ಇದು ಬರೆಯೋದು, ಬಂದಿದ್ದು ಹೋಗಿದ್ದು. ಅದು ನಾನು 10 ಗಂಟೆಗೆ ಬಂದಲ್ಲ ಕ್ಲಾಸಿಗೆ, 10 ಗಂಟೆಗೆ ಬಂದು 11 ಗಂಟೆ ತನಕ ಕ್ಲಾಸ್ನಲ್ಲಿ ಇದ್ದಲ್ಲ, 10 ಗಂಟೆಯಿಂದ 11 ಗಂಟೆ 60 ನಿಮಿಷನೂ ನಾ ಪಾಠ ಮಾಡಿದ್ದೇನಾ ಮಾಡಿದ್ದೀನಿ. ಹೆಸರು ಬರ್ತಿ ಕಾಮನ್ ಆಗಿ ಮಾಡಿರೋದಿಲ್ಲ. ನಾ ಬಂದೆ, ಒಂದು 5 ನಿಮಿಷ ಯಾರ್ಯಾರು ಬಂದಿದೆ ಅಂತ ಹೇಳಲ್ಲ ನೋಡಿದ್ನ, ಒಂದು 5 ನಿಮಿಷ ಅಟೆಂಡೆನ್ಸ್ ಹಾಕಿದ್ನೆ ಅಲ್ವಾ. ಆ ನಂತರ ಇವತ್ತು ಸ್ಟಾರ್ಟ್ ಮಾಡಲಿಲ್ಲ ಅಂತ ಹೇಳಿದ್ನೆ, ನಿನ್ನೇನು ಮಾಡಿದ್ದೆ ಅಂತ ಕೇಳಿದ್ದೆ. ಆ ನಂತರ ಹಂಗಂದ್ರೆ ಇವತ್ತು ಸ್ಟಾರ್ಟ್ ಮಾಡೋದು ಅಂತ ಹೇಳಿ ಇಷ್ಟಕ್ಕೆಲ್ಲ ಎಷ್ಟು ಹೋಗ್ತದೆ ಟೈಮ್? 5 ನಿಮಿಷ 10 ನಿಮಿಷ ಹೋಗ್ತೈತೆ. ಹಾಗಾದ್ರೆ ಇದು ನಾನು ಪ್ರೊಡಕ್ಷನ್ಗೆ ವ್ಯಯ ಮಾಡಿದ್ದೆ. ಇದು ಹಾಗಾದ್ರೆ ನಾನು ಪಾಠ ಮಾಡಿರೋದಷ್ಟೇ ಒಂದು 45 ನಿಮಿಷ ಪಾಠ ಮಾಡಿರೋದು, 45 ಮಿನಿಟ್ಸ್ ಪಾಠ ಮಾಡಿರೋದು. ಬಟ್ ಟೈಮ್ ಕೀಪ್ ಮಾಡಿರೋದು ನೀವು 60 ನಿಮಿಷ. ಬಂದಿದ್ದು 10 ಗಂಟೆಗೆ, ಬಿಟ್ಟಿರೋದು 11 ಗಂಟೆಗೆ. ಬಟ್ 60 ನಿಮಿಷನೂ ಪಾಠ ಆಗಿಲ್ಲ. ಅದರಲ್ಲಿ 50 ನಿಮಿಷ ಅಥವಾ 45 ನಿಮಿಷ ಪಾಠ ಆಗಿರ್ತದೆ. ಆ 45 ನಿಮಿಷ ರೆಕಾರ್ಡ್ ಮಾಡ್ಕೊಳ್ಳೋದೇನಿದಲ್ಲ, ಅದಕ್ಕೆ ಏನು ಕರೀತಾರೆ ಟೈಮ್ ಬುಕ್ಕಿಂಗ್ ಅಂತ. ಹಾಗಾದ್ರೆ ನೀವು ಟೈಮ್ ಕೀಪಿಂಗು ಟೈಮ್ ಬುಕ್ಕಿಂಗ್ನಲ್ಲಿ ನಿಮ್ಗೆ 2 ಟೈಮ್ ನೀವು ಐಡೆಂಟಿಫೈ ಮಾಡ್ಬೋದು. ಒಂದು idle time and ಓವರ್ ಟೈಮ್. ಈ ಟೈಮ್ ರೆಕಾರ್ಡ್ ಮಾಡಲಿಕ್ಕೆ ಟೈಮ್ ಕೀಪಿಂಗು ಟೈಮ್ ಬುಕ್ಕಿಂಗ್ ಮಾಡಿದ್ರೆ ಯು ವಿಲ್ ಕಮ್ ಟು ನೋ 2 ಟೈಮ್ಸ್. ಒನ್ ಈಸ್ ಐಡಲ್ ಟೈಮ್, another one is ಓವರ್ ಟೈಮ್. ಐಡಿಯಲ್, ನಾಟ್ ಐಡಲ್. ಐಡಿಯಲ್ ಅಲ್ಲ, ಇದು ಐಡಲ್ ಅಂತ ಕರೀತಾರೆ. ಈಗ ಇನ್ನೊಂದು ಐತೆ, ಅದು IDAL, ಇದು ಐಡಿಯಲ್. ಇದು ಐಡಿಯಲ್ ಅಂತಂದ್ರೆ ಮಾದರಿ, ಇದು ಮಾದರಿ ಅಲ್ಲ, ಇದು ಬೇರೆ. ಐಡಲ್ ಮೀನ್ಸ್ ನಾವು ಹೇಳ್ತೇವಲ್ಲ, ಐಡ್ಲಾಗಿ ಕೂತ್ಕೊಳ್ಬೇಡ್ರಿ, ಟೈಮ್ ವೇಸ್ಟ್ ಮಾಡಬೇಡ್ರಿ ಅಂತ ಹೇಳ್ತೇವಲ್ಲ. ಐಡ್ಲಾಗಿ ಕೂತ್ಕೊಳ್ಬೇಡ್ರಿ ಅಂದ್ರೆ ಅದರ ಅರ್ಥ ಖಾಲಿ ಕೂತ್ಕೊಳ್ಬೇಡ್ರಿ ಅಂತ ಅದರ ಅರ್ಥ. ಐಡ್ಲ್ ಅಂತಂದ್ರೆ ಖಾಲಿ ಕೂತ್ಕೊಳ್ಬೇಡ್ರಿ ಅಂತೇಳಿ, ವರ್ಕ್ ಮಾಡ್ರಿ ಅಂತೇಳಿ. ಸೊ ಹಾಗಾದ್ರೆ ಐಡಲ್ ಟೈಮ್ ಇಸ್ ಎ ವೇಸ್ಟ್ ಟೈಮ್. ಇಟ್ ಇಸ್ ಎ ವೇಸ್ಟ್ ಟೈಮ್ ಫಾರ್ ವಿಚ್ amount is paid, for which wages is paid, but no production is obtained. That time is called as the idle time. Idle time ಅಂದ್ರೆ ನಷ್ಟ ವೇಳೆ ಅಂತ ಕರೀತಾರೆ. ನಷ್ಟ ವೇಳೆ ಅಂತಂದ್ರೆ ಇದಕ್ಕೆ ನೀವು ಕೂಲಿ ಕೊಟ್ಟಿರ್ತೀರಿ, ಬಟ್ ಆ ವೇಳೆಯಲ್ಲಿ ಯಾವುದೇ ಉತ್ಪಾದನೆ ಆಗಿರೋದಿಲ್ಲ. ಅದಕ್ಕೆ ಐಡಲ್ ಟೈಮ್ ಅಂತ ಕರೀತಾರೆ. ಇಲ್ಲಿ 2 ತರ ಐಡಲ್ ಟೈಮ್ ಇದಾವೆ. ನಾರ್ಮಲ್ ಐಡಲ್ ಟೈಮ್ ಅಂತ ಹೇಳಿದ್ರೆ ಅಬ್ನಾರ್ಮಲ್ ಐಡಲ್ ಟೈಮ್ ಅಂತ. ಈ ವೇಳೆ ನಷ್ಟ ಆಗಲಿಕ್ಕೆ ಸಾಮಾನ್ಯ ಐಡಲ್ ಟೈಮ್ ಅಂತ ಕರೀತಾರೆ, ಇನ್ನೊಂದು ಅಬ್ನಾರ್ಮಲ್ ಅಂತೇಳಿ ವಿಶೇಷ ಐಡಲ್ ಟೈಮ್ ಅಂತ ಕರೀತಾರೆ. ಈಗ ನಾವು ಉದಾಹರಣೆ ಕೊಟ್ಟನಲ್ಲ ನಿಮಗೆ, ನಮ್ಮ ಪೀರಿಯಡ್ ಎಷ್ಟು ಹೇಳಿ ಟೈಮು 10 ರಿಂದ 11. 10 ರಿಂದ 11 ಇದೆಯಲ್ಲ, ಈ 10 ರಿಂದ 11 1 ಗಂಟೆ ನಾವು ಪಾಠ ಮಾಡೋದಿಲ್ಲ. ನಾನು ಹೇಳಿದ್ದೀನಿ ಆಗಲೇ ಅಲ್ವಾ. ನಾವು ಸ್ಟಾಫ್ ರೂಮ್ನಿಂದ ಇಲ್ಲಿ ಬರಾಕ ಒಂದು 5 ನಿಮಿಷ ತಗೋತೀವಿ. ನಾವು ಬರೋದ್ರ ಮೇಲೆ ಹೋಗ್ತೀವಿ ಅಲ್ವಾ. ಕೆಲವೊಬ್ಬರು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ಲೇ ಬೇಡ ಅಂತ ಕ್ಲಾಸಿಗೆ ಬರ್ತಿರ್ತಾರೆ. ಇಟ್ಟೆ ಸುಮ್ಮನೆ ಆಗಲಿ ಹೆಂಗೆ ಬರ್ತಾರೆ ಅಂತಂದ್ರು, ನನ್ನಂಗೆ ಫಾಸ್ಟ್ ಬರ್ತಾರೆ ಅಂತ ಹೇಳ್ಕೊಂಡು ನಿಮ್ಮಂಗೆ ಫಾಸ್ಟ್ ಬರ್ತಾರೆ, ಹೆಂಗೆ ಫಾಸ್ಟ್ ಬರ್ತಾರೆ ಅಂತ ಸಹಿತ ಸ್ಟಾಫ್ ರೂಮ್ನಿಂದ ಇಲ್ಲಿ ಬರೋಕೆ ಒಂದು 2 ನಿಮಿಷ ಹೋಗ್ತಾವಲ್ರಿ. ಒಂದು 2 ನಿಮಿಷ ಹೋಗ್ತಾವೆ. ಮತ್ತು ನಡು ಯಾರು ಸಿಕ್ಕರೆ ನಾವು ಕೂಡ ಮಾತಾಡ್ಕೊಂತ ಹೋದ್ರೆ ಒಂದು 5 ನಿಮಿಷ ಹೋಗ್ತೈತಿ. ಎಷ್ಟು ನಿಮಿಷ ತಗೊಳ್ಳೋದು ಸ್ಟಾಫ್ ರೂಮ್ನಿಂದ ಇಲ್ಲಿ ಬರೋದು? 5 ಮಿನಿಟ್ಸ್ ತಗೋನು. ರೈಟ್, 5 ಮಿನಿಟ್ಸ್ ಆಯಿತು ಆಯ್ತಾ. ಹಾಗಾದ್ರೆ ಇಲ್ಲಿ ಬಂದ ಮೇಲೆ ನಾವು ಮತ್ತೆ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಒಂದು 5 ನಿಮಿಷ ತಗೊಳ್ತೀವಿ. ಆಯ್ತಾ, 5 ನಿಮಿಷ ತಗೊಳ್ತೀವಿ. ಆಯ್ತು. ಆ ನಂತರ ನಾವು ಬರ್ಬೇಕಾಗ್ತದೆ. ಫ್ಯಾಕ್ಟ್ರಿ ಗೇಟ್ನಿಂದ ವರ್ಕ್ ಪ್ಲೇಸಿಗೆ ಬರೋಕ್ಕೆ ಟೈಮ್ ತಗೊಳ್ತಿದ್ದಲ್ರಿ. ಬಟ್ ಅಲ್ಲಿ ಫ್ಯಾಕ್ಟ್ರಿ ಗೇಟ್ನಲ್ಲಿ ಎಷ್ಟಕ್ಕೆ ರೆಕಾರ್ಡ್ ಆಗಿರ್ತದೆ? 10 ಗಂಟೆಗೆ ರೆಕಾರ್ಡ್ ಆಗಿರ್ತದೆ. ಬಟ್ ಅವ್ರ ಕೆಲಸ 10 ಗಂಟೆಗೆ ಸ್ಟಾರ್ಟ್ ಮಾಡ್ತಾರ? ಸ್ಟಾರ್ಟ್ ಮಾಡೋದಿಲ್ಲ. ಹಾಗಾದ್ರೆ ಅವರು ಫ್ಯಾಕ್ಟ್ರಿ ಗೇಟ್ನಿಂದ ತಮ್ಮ ಪ್ಲೇಸಿಗೆ ಬರ್ತಾರೆ. ನೀವು ತಾಲೂಕು ಕಚೇರಿ ಕಿಲಿ ಕಚೇರಿ ನೋಡ್ರಿ, ನಮ್ದು ಬಿಡ್ರಿ, ನಮ್ದು ನೋಡ್ರಿ, ಅವ್ರದ್ದು ನೋಡ್ರಿ, ಅಲ್ಲಿ ಗೊತ್ತಾಗ್ತದೆ. 10 ಗಂಟೆಗೆ ಬಂದಿರ್ತಾರೆ ಕೆಲಸಕ್ಕೆ.
ಕೆಲ್ಸಕ್ಕೆ 10 ಗಂಟೆಗೆ ಬಂದು ಅವ್ರು ಕೆಲಸ ಟೇಬಲ್ ಮೇಲೆ ಬಂದು ಕುಂದಿರ್ತಾರಲ್ರಿ, ಇಲ್ಲ ಎಲ್ಲ ಸುದ್ದಿ ಮಾತಾಡ್ಕೊಂಡು ಯಾರು ಬಂದಾರೆ ಏನೆಲ್ಲ ನೋಡ್ಕೊಂಡು ಆ ನಂತರ ಟೇಬಲಿಗೆ ಬರ್ತಾರೆ ಅಲ್ವಾ. ಟೇಬಲಿಗೆ ಬಟ್ ರೆಕಾರ್ಡ್ ಆಗಿರೋದು ಯಾವಾಗ ರೀ? 10 ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗಿರ್ತೈತಿ, ಇಲ್ಲ ಒಂದು 10-15 ನಿಮಿಷ ಹಿಂಗೆಲ್ಲ ವೇಸ್ಟ್ ಆಗ್ತಿರ್ತೀವಿ. ಇದು ಯಾವ ಟೈಮ್? ಇದು ಐಡಿ ಟೈಮ್. ಬಟ್ ನಮ್ಗೆ 10 ಗಂಟೆದಿಂದ 11 ಗಂಟೆಗೆ ಕ್ಲಾಸಿಗೆ ದುಡ್ಡು ಕೊಡ್ತಾರೆ ಅಲ್ರಿ. 10ರಿಂದ 11 ಗಂಟೆ ಒಂದು ತಾಸಿಗೆ ದುಡ್ಡು ಕೊಟ್ಟಿರ್ತಾರೆ. ಒಂದು ತಾಸಿಗೆ ನಾವು ಪಾಠ ಮಾಡ್ತೇವೆ, ಇಲ್ಲ. ಹಾಗಾದ್ರೆ ನಾರ್ಮಲ್ ಐಡಿ ಟೈಮ್ ಅಂತ ಕರೀತಾರೆ. ಕೆಲವೊಂದು ಅನಿವಾರ್ಯವಾಗಿ ಸ್ವಾಭಾವಿಕ ನಷ್ಟ ವೇಳೆ ಅಂತೇಳಿ. ನಾನಾದ್ರೂ ಸ್ಟಾಫ್ ರೂಮ್ನಿಂದ ಇಲ್ಲಿ ಬರಕ ನಾನು ಅಷ್ಟು ಟೈಮ್ ವೇಸ್ಟ್ ಮಾಡೇ ಮಾಡ್ತೀನಿ. ಚೀಫ್ ಮಿನಿಸ್ಟರ್ ಬಂದ್ರು ಟೈಮ್ ಅಷ್ಟೇ ಹೋಗ್ತೈತೆ, ಅಲ್ಲಿಂದ ಇಲ್ಲಿ ಬರಬೇಕಲ್ಲ. ಯು ಕೆನಾಟ್ ಅವಾಯ್ಡ್ ಇಟ್ ಇಸ್ ನಾರ್ಮಲ್. ನಿಮಗೆ ನೀರು ಕುಡಿಯಕ್ಕೆ ಹೋಗ್ಬಾರ್ದು ಅಂತ ಹೇಳಕ್ ನಮ್ಗೆ ಸಾಧ್ಯ ಇದೆಯಾ? ಬಿದ್ದಿದ್ರೆ ಆಗುತ್ತೆ. ಕಾಮನ್ ಅದು. ಟೀ ಬ್ರೇಕ್ ಇದೆ, ಲಂಚ್ ಬ್ರೇಕ್ ಇದೆ, ದೀಸ್ ಆರ್ ಆಲ್ ಕಾಮನ್. ಅವ್ರು ಕೊಡದೇ ಇದ್ರೆ ನಮ್ಮ ಪಾಠ ಮಾಡ್ಲಿಕ್ಕೆ ಆಗುತ್ತದೆ? ಇಲ್ಲ. ಸೊ ಹಾಗಾದ್ರೆ ಅವೆಲ್ಲ ನಾರ್ಮಲ್ ಐಡಲ್ ಟೈಮ್ ಅಂತೇಳಿ. ಇನ್ನು ಅಬ್ನಾರ್ಮಲ್ ಅಂತಂದ್ರೆ ಬ್ರೇಕ್ ಡೌನ್ ಆಫ್ ಮಷಿನರಿ. ಈಗ ನೋಡಿ, ಇವತ್ತು ಭಾರತ ಬಂದ್ ಆಗಿದೆ, ಇದು ಅಬ್ನಾರ್ಮಲ್ ಐಡಲ್ ಟೈಮ್. ಭಾರತ ಬಂದ್ ಆಗಿರೋದ್ರಿಂದ ಕಾಲೇಜ್ ಕ್ಲಾಸಸ್ ನಡೀತಾ ಇಲ್ಲ. ಇದು ಸ್ವಾಭಾವಿಕ, ಅಸ್ವಾಭಾವಿಕ, ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದು. ಬ್ರೇಕ್ ಡೌನ್ ಆಫ್ ಮಷಿನರಿ, ಫೇಲ್ಯೂರ್ ಆಫ್ ಪವರ್ ಸಪ್ಲೈ, ಕರೆಂಟ್ ಎಲ್ಲ ಏನು ಮಾಡೋದು ಸರ್ ಅಂತ ವರ್ಕರ್ಸ್ ಕುಂತಿರ್ತಾರೆ, ಅದು ಅನ್ಅವಾಯ್ಡಬಲ್ ಅಲ್ವಾ. ಅಬ್ನಾರ್ಮಲ್ ಐಡಲ್ ಟೈಮ್. ಹಾಗೆ ನಾರ್ಮಲ್ ಐಡಲ್ ಟೈಮ್ ಅಂಡ್ ಅಬ್ನಾರ್ಮಲ್ ಐಡಲ್ ಟೈಮ್ ಅಂತ ಹೇಳಿದಾವೆ. ಸೊ ನೀವು ಟೈಮ್ ಸ್ಟಡಿ ಅವನ್ನೆಲ್ಲ ಮಾಡಿದ್ರೆ ಯು ಕ್ಯಾನ್ ರೆಕಾರ್ಡ್ ಆಲ್ ದಿಸ್ ಐಡಲ್ ಟೈಮ್. ದಟ್ ಐಡಲ್ ಟೈಮ್ ಇಸ್ ಎ ವೇಸ್ಟ್ ಟೈಮ್. ನೆನ್ಪಿಟ್ಕೊಂಡು ಅದಕ್ಕೆ ಪೇಮೆಂಟ್ ಮಾಡಿರ್ತಾರೆ, ಬಟ್ ಅಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಆಗೋದಿಲ್ಲ ಅಂತ. ದೆನ್ ಓವರ್ ಟೈಮ್ ಅಂತ ಹೇಳಿದೆ. ಓವರ್ ಟೈಮ್ ಮೀನ್ಸ್ ಮೋರ್ ದೆನ್ ದಿ ನಾರ್ಮಲ್ ಟೈಮ್. ಈಗ 10ರಿಂದ 5 ಗಂಟೆ ನಿಮ್ಮ ನಾರ್ಮಲ್ ಟೈಮ್ ಇದೆ. 10ರಿಂದ 5 ಗಂಟೆ ನಾರ್ಮಲ್ ಇದೆ. 5 ಗಂಟೆ ಮೇಲೆ ನೀವೇನಾದ್ರು ಕೆಲಸ ಮಾಡ್ತೀರಿ ಅಂತಂದ್ರೆ ಅದು ಓವರ್ ಟೈಮ್. ಮತ್ತು ನಿಮ್ಮಷ್ಟಕ್ಕೆ ನೀವೇ 5ರಿಂದ 6 ಗಂಟೆ ಕೆಲಸ ಮಾಡೋದಲ್ಲ. ದ್ಯಾಟ್ ಶುಡ್ ಬಿ ರೆಕಮೆಂಡೆಡ್ ಬೈ ದ ಮ್ಯಾನೇಜ್ಮೆಂಟ್. ದ್ಯಾಟ್ ಶುಡ್ ಬಿ ನೀಡೆಡ್ ಬೈ ದ ಮ್ಯಾನೇಜ್ಮೆಂಟ್ ಕೇಳಿದ್ರೆ ನೀವು ಮಾಡಬೇಕು. ಇನ್ನು ಕೆಲವೊಬ್ರು ಮನೆಗೆ ಹೋದ ಕೇಳಿ ಕೆಲಸ ಆಗ್ತಾಳೆ ಆಫೀಸ್ನಾಗ ಕೂತಿರ್ತಾರೆ, ಅದು ಓವರ್ ಟೈಮ್ ಅಲ್ಲ. ಮತ್ತೆ ಅದು ಓವರ್ ಟೈಮ್ ಅಲ್ಲ, ದಟ್ ಇಸ್ ನಾಟ್ ಓವರ್ ಟೈಮ್. ಓವರ್ ಟೈಮ್ ಅಂತಂದ್ರೆ ಡ್ಯೂ ಟು ದ ಪ್ರೆಷರ್ ಆಫ್ ವರ್ಕ್, ಕೆಲಸದ ಒತ್ತಡದ ನಿಮಿತ್ತ. ಈಗ ಸೀಸನ್ ಇದೆ ಅಂತಿಕೊಂಡು ಟೇಲರ್ ಎಲ್ಲ ನೋಡ್ತಿರ್ತೀವಿ. ಹಬ್ಬ ದೀಪಾವಳಿ ಇದ್ದಾಗ ರಾತ್ರಿ ಎಲ್ಲ ಟೇಲರಿಂಗ್ ಮಾಡ್ತಾರೆ. ಅದು ಯಾವ ಟೈಮ್ ಇರುತ್ತೆ? ಓವರ್ ಟೈಮ್. ಅವ್ರು ಪ್ರೆಷರ್ ಆಫ್ ಸೀಸನ್ ಆಗಿ ಇರುತ್ತೆ, ಪ್ರೆಷರ್ ಆಫ್ ವರ್ಕ್ ಇರ್ತೈತಿ, ಡಿಮಾಂಡ್ ಇರ್ತೈತಿ. ಅಂಥ ಸಂದರ್ಭದಲ್ಲಿ ನೀವೇನು ಕೆಲಸ ಮಾಡ್ತೀರೋ ಅದು ವೇಳೆ ನಾರ್ಮಲ್ ಅವಧಿಗಿಂತ ಹೆಚ್ಚಿನ ಅವಧಿ ಕೆಲಸ ಮಾಡಿದ್ರೆ ಅದು ಓವರ್ ಟೈಮ್ ಆಗ್ತೈತಿ. ಬಟ್ ಓವರ್ ಟೈಮ್ಗೆ ಮ್ಯಾನೇಜ್ಮೆಂಟ್ದು ರೆಕಮೆಂಡೇಶನ್ಸ್ ಇರಬೇಕು. ಅದು ಅವಶ್ಯಕತೆ ಇದ್ದಾಗ ಓವರ್ ಟೈಮ್ ಆಗುತ್ತೆ. ಹಂಗೆ ಎಲ್ಲರಿಗೂ ಓವರ್ ಟೈಮ್ ಮಾಡಲಿಕ್ಕೆ ಬರೋದಿಲ್ಲ. ನನ್ನಷ್ಟಕ್ಕೆ ನಾನೇ ಹಗಲು ಹೊತ್ತಿನಾಗೆಲ್ಲ ಅಡ್ಡಾಡಿ ರಾತ್ರಿ ಕೆಲಸ ಮಾಡ್ತೀನಿ ಅಂತ ಅದು ಓವರ್ ಟೈಮ್ ಅಲ್ಲ ಅಲ್ವಾ. ಅದು ಓವರ್ ಟೈಮ್ ಏನಿರಬೇಕು? ಅವಶ್ಯಕತೆ ಇರಬೇಕು, ಅಂದಾಗ ಮಾತ್ರ ಅದಕ್ಕೆ ಓವರ್ ಟೈಮ್. ಸೊ ಐಡಲ್ ಟೈಮ್ ಅಂಡ್ ಓವರ್ ಟೈಮ್ ಬರ್ಬೋದು. ಐಡಲ್ ಟೈಮ್ ಇಟ್ ಈಸ್ ಎ 2 ಮಾರ್ಕ್ಸಿಗೆ ಇವನ್ನೆಲ್ಲ ಕೇಳ್ತಾರೆ. ಐಡಲ್ ಟೈಮ್ ಇಟ್ ಈಸ್ ಎ ವೇಸ್ಟ್ ಟೈಮ್. for which payment is made, but no production is obtained. Payment is made, but no production is obtained. Okay? Then normal idle time. Normal idle time.